ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಕೊಡಗಿನ ಕ್ರೀಡಾ ಸಾಧಕರೊಂದಿಗೆ ಮಾತುಕತೆ ಕೇಳಿ. ಕಾರ್ಯಕ್ರಮ ಕ್ರೀಡಾ ಲಹರಿ. ಎಲ್ಲ ಕೇಳುಗರಿಗೂ ಇಂದಿನ ಕ್ರೀಡಾ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಸ್ಸಿದ್ದರೆ ಮಾರ್ಗ ಎನ್ನುವಂಥ ಮಾತು ನಾವೆಲ್ಲ ಕೇಳಿದ್ದೇವೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೊಂದು ಸಾಧನೆಯನ್ನು ಮಾಡ್ತಾ ಇರಬೇಕು. ಪ್ರತಿಯೊಬ್ಬನಿಗೂ ಕೈಕಾಲು ಗಟ್ಟಿದ್ದಾಗ ಏನಾದರೊಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಆದರೆ ಕೆಲವರಿಗೆ ಕೆಲವೊಂದು ಸಂದರ್ಭದಲ್ಲಿ ಏನಾದರೂ ಕಾರಣಾಂತರಗಳಿಂದ ಅಂಗವೈಕಲ್ಯ ಆದರೂ ಕೂಡ ಅವರು ಮಾನಸಿಕವಾಗಿ ಕುಗ್ಗಿ ಹೋಗದೆ ಅದನ್ನು ಮೆಟ್ಟಿ ನಿಂತು ಸಾಧನೆಯನ್ನು ಮಾಡ್ತಾ ಹೋಗಬೇಕು. ಈ ರೀತಿ ನಮ್ಮ ಕಣ್ಣೆದುರುಗಳಿಗೆ ಹಲವಾರು ಜನ ಸಾಧಕರು ಸಿಗ್ತಾ ಇರ್ತಾರೆ. ಇವತ್ತಿನ ಈ ಕ್ರೀಡಾ ಲಹರಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಭಾರತ ಅಂಧರ ಕ್ರಿಕೆಟ್ ತಂಡದ ಮಾಜಿ ನಾಯಕ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಶೇಖರ್ ನಾಯ್ಕ್. ಇವರು ಅಂಧರ ಕ್ರಿಕೆಟ್ನಲ್ಲಿ ಸಾಧನೆಯನ್ನು ಮಾಡಿ ಭಾರತ ತಂಡಕ್ಕೆ ವಿಶ್ವಕಪ್ ಅನ್ನು ಕೂಡ ಗೆಲ್ಲಿಸಿಕೊಟ್ಟಂಥವರು. ಇವರ ಒಂದು ಕ್ರೀಡಾ ಜೀವನ ಹೇಗಿತ್ತು, ಇವರ ಈ ಹಾದಿ ಹೇಗೆ ಸಾಗಿ ಬಂತು, ಇದೆಲ್ಲದರ ಬಗ್ಗೆ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮಡಿಕೇರಿಯಲ್ಲಿ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ನ ಅಂತಿಮ ಪಂದ್ಯಾಟಕ್ಕೆ ಅತಿಥಿಯಾಗಿ ಆಗಮಿಸಿದಾಗ ಅವರನ್ನು ನಮ್ಮ ಈ ಸ್ಟುಡಿಯೋಗೆ ಆತ್ಮೀಯವಾಗಿ ಬರಮಾಡಿಕೊಂಡು ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ಸರ್ ನಮಸ್ತೆ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಖುಷಿ ಆಯಿತು. ಮಡಿಕೇರಿಯ ಒಂದು ಮನಸ್ಸಿನ ಲಹರಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿರೋದಕ್ಕೆ ತುಂಬ ಸಂತೋಷ. ಮೊದಲಿಗೆ ನಿಮ್ಮ ಒಂದು ಕ್ರೀಡಾ ಜೀವನದ ಬಗ್ಗೆ ಮಾತಾಡಲಿಕ್ಕಿಂತ ಮುಂಚೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೇಳ್ತಾ ಹೋಗೋಣ. ನಿಮ್ಮ ಒಂದು ಬಾಲ್ಯ ಹೇಗಿತ್ತು, ನಿಮ್ಮ ಊರು, ತಂದೆ ತಾಯಿ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಳ್ಬೋದಾ? ನನ್ನ ಹೆಸರು ಶೇಖರ್ ನಾಯ್ಕ್ ಅಂತ. ನಾನು ಬೇಸಿಕಲಿ ಶಿವಮೊಗ್ಗದಲ್ಲಿ ಒಂದು ಪುಟ್ಟ ಗ್ರಾಮ ಹರಕೆರೆ ತಾಂಡ ಅಂತ, ಸೊ ಅಲ್ಲಿ ಜನಿಸಿದ ನಾನು. ನಮ್ಮ ಫ್ಯಾಮಿಲಿಲಿ 16 ಜನರಿಗೆ ಕಣ್ಣು ಕಾಣಿಸಲ್ಲ, ಇನ್ಕ್ಲೂಡಿಂಗ್ ಮೈ ಮದರ್. ಸೊ ಅಮ್ಮನನ್ನು ಸೇರಿ 16 ಜನರಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. ನಮ್ಮ ಫ್ಯಾಮಿಲಿ ಒಂದು ತುಂಬ ಅಂದರೆ ತುಂಬ ಬಡತನ, ನೆಟ್ಟಿಗೆ ಸ್ಕೂಲ್ಗೆಲ್ಲ ಹೋಗಿರಲಿಲ್ಲ. ಸೊ ಹಾಗಾಗಿ ಬ್ಲೈಂಡ್ನೆಸ್ ಬಗ್ಗೆ ಅಷ್ಟಕ್ಕೊಂದು ಅವೇರ್ನೆಸ್ ಇರಲಿಲ್ಲ. ತುಂಬ ಬಡತನದಲ್ಲಿದ್ದರು. ಅವತ್ತು ಕೂಲಿಗೆ ಹೋಗಿ ದುಡ್ಕೊಂಡು ಬಂದರೆ ಅವತ್ತು ಒಂದು ಜೀವನ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಕುಟುಂಬ ತುಂಬ ಕಷ್ಟದ ಹಾದಿಯಲ್ಲಿ ಸಾಗ್ತಾಯಿತ್ತು. ಸೊ ಅದರಲ್ಲೂ ನಾನು ಕೂಡ ಸಂಪೂರ್ಣ ಅಂಧನಾಗಿದ್ದೆ ಹುಟ್ತಾ. ಇವಾಗ ಸ್ವಲ್ಪ ವಿಷನ್ ಬಂದಿದೆ ಆಪ್ರೇಷನ್ ಆದಮೇಲೆ, ಅದು ಹೇಳ್ತೀನಿ ಮುಂದೆ. 8ನೇ ವಯಸ್ಸುವರೆಗೂ ನಾನು ಸಂಪೂರ್ಣ ಅಂಧನಾಗಿದ್ದೆ. ಸೊ ಆವಾಗ ನಾನು ಚಿಕ್ಕ ಹುಡುಗ ಇದ್ದಾಗ, ಲೈಕ್ ಒಂದು 4-5 ವರ್ಷ ಇದ್ದಾಗ ಊರಲ್ಲಿ ಈ ಕೋಳಿ ಕೂಗೋದು, ಹಸುಗಳು ಕೂಗೋದು, ಮತ್ತು ಎಮ್ಮೆಗಳು ಕೂಗೋದು, ಕೆಲವೊಂದು ಪಕ್ಷಿಗಳು ಸೌಂಡ್ ಬರೋದು. ಸೊ ಆವಾಗ ಅದೆಲ್ಲ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು. ಯಾಕೆಂತಂದರೆ ನಾನು ಯಾಕೆ ಈ ಥರ ಸೌಂಡ್ ಮಾಡೋಕ್ಕಾಗ್ತಾಯಿಲ್ಲ, ಅವು ನನ್ನ ಥರನೇ ಇದ್ದಾವೇನೋ ಅಂತೇಳ್ಬಿಟ್ಟು ಭಾಳ ನನಗೆ ತುಂಬ ಕುತೂಹಲಕಾರನಾಗ್ತಾ ಇದ್ದೆ ನಾನು ಯಾವಾಗ್ಲೂ. ನಮ್ಮಮ್ಮ ಅಂತ ಇದ್ರು, ನಾನು ಚಿಕ್ಕ ಹುಡುಗ ಇದ್ದಾಗ ಭಾಳ ಕ್ವಶನ್ಸ್ ಕೇಳ್ತಾ ಇದ್ದಂತೆ. ನನ್ನ ಕ್ವಶನಿಗೆ ಅವ್ರು ಆನ್ಸರ್ ಮಾಡಿ ಸಾಕಾಗಿ ಹೋಗ್ಬಿಡ್ತಾ ಇದ್ರಂತೆ. ಸರ್ ಅಲ್ಲಿ ಒಂದು ಮಕ್ಕಳನ್ನ ಬೆಳೆಸೋ ಪಾಸಿಟಿವ್ನೆಸ್ಸು ನೋಡಿ ಆ ಥರ ಇದೆ. ಈಗಿನ ಮಕ್ಕಳಿಗೆ ಮಕ್ಕಳೇನಾದರೂ ಚಿಕ್ಕವರಿದ್ದಾಗ ಅಪ್ಪ ಅಮ್ಮಂದ್ರಿಗೆ ಏನಾದರೂ ಕೇಳಿದ್ರೆ ನಿನಗೆ ಯಾಕೆ ಬಿಡೋ, ಸುಮ್ಮನೆ ಇರೋ ಅಂತ ಅಂದ್ಬಿಡ್ತಾರೆ. ಸೊ ಆ ಥರ ಅಂದ್ಬಿಟ್ರೆ ಅವರು ಆ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದರೆ ಆ ವಿಷಯ ಹೇಗಿರ್ಬೋದು, ಹೇಗೆ ಅದನ್ನು ನಮ್ಮ ಜೀವನದಲ್ಲಿ ಯಾವ ಥರ ಅಳವಡಿಸ್ಕೋಬೋದು ಅನ್ನೋದು ನನಗೆ ನನ್ನ ತಾಯಿಯಿಂದ ನಾನು ಕಲಿತೆ. ನಾನು ಏನೇ ಕೇಳಿದ್ರು ಕೂಡ ನಮ್ಮ ತಾಯಿ ಮತ್ತು ನನ್ನ ತಂದೆ ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ರು. ಬಿಕಾಸ್ ಐ ಆಮ್ ಎ ಬ್ಲೈಂಡ್ ಪರ್ಸನ್. ನಾನು ಅವ್ರು ಕೇಳಿಸ್ಕೊಂಡೇ ನಾನು ಅದನ್ನು ಅನುಭವಿಸ್ಬೇಕಾಗಿತ್ತು. ಸೊ ಹಾಗಾಗಿದ್ದಾಗ ನಾನು ಕೆಲವೊಂದು ಟೈಮ್ ನಮ್ಮ ಅಮ್ಮನ ಮುಖ ಮುಟ್ಟು ನೋಡ್ಬಿಟ್ಟು, ಮತ್ತು ನಮ್ಮಮ್ಮನ ತಲೆ ಕೂದಲು ಮುಟ್ಟು ನೋಡಿ ನನಗೆ ಯಾಕೆ ಕೂದಲು ಅಷ್ಟಕ್ಕೊಂದು ಉದ್ದ ಇಲ್ಲ, ನಮ್ಮಮ್ಮಂಗೆ ಯಾಕೆ ಅಷ್ಟಕ್ಕೊಂದು ಉದ್ದ ಇದೆ, ಮತ್ತು ನಮ್ಮಪ್ಪನ ದಾಡಿ ಮೀಸೆ ನೋಡಿ ನನಗೆ ಯಾಕೆ ಈ ಥರ ಇಲ್ಲ, ನಮ್ಮಪ್ಪಂಗೆ ಮಾತ್ರ ಯಾಕೆ ಈ ಥರ ಇದೆ, ಆ ಥರದ್ದೆಲ್ಲ ಭಾಳ ಪ್ರಶ್ನೆಗಳು ಹುಟ್ಟುತ್ತಾ ಇತ್ತು ನನ್ನ ಮನಸ್ಸಲ್ಲಿ. ಮತ್ತು ಬೇರೆ ಬೇರೆ ಪಕ್ಷಿಗಳೆಲ್ಲ ಸೌಂಡ್ ಮಾಡೋದು ಅದೆಲ್ಲ ನಮ್ಮಪ್ಪಂಗೆ ಎಲ್ಲ ಕೇಳಿ, ನಮ್ಮಪ್ಪ ನನಗೆ ಹಸು, ಎಮ್ಮೆ, ಕರು ಎಲ್ಲ ಮುಟ್ಟಿಸಿ ತೋರಿಸಿ ಇದು ಈ ಥರ ಅಂತ ಎಲ್ಲ ತೋರಿಸ್ತಾಯಿದ್ರು. ಸೊ ಆ ಒಂದು ಇಮ್ಯಾಜಿನೇಷನಲ್ಲಿ ನಾನಿದ್ದೆ. ನಾನು ಹೇಳಿದಂತೆ ನಮ್ಮ ತಾಯಿ ಕೂಡ ಸಂಪೂರ್ಣ ಅಂಧರಾಗಿದ್ದರು. ಮತ್ತು ನಮ್ಮ ತಂದೆ ಬೇರೆಯವ್ರ ಹೊಲದಲ್ಲಿ, ಬೇರೆಯವ್ರ ಗದ್ದೆಯಲ್ಲಿ ಕೆಲಸ ಮಾಡಿ ದುಡಿದು ಜೀವನನ ಸಾಗಿಸ್ತಾ ಇದ್ರು. ಸೊ ಅದೇ ರೀತಿ ನಮ್ಮ ಊರಲ್ಲಿ ಶಿವಮೊಗ್ಗದಲ್ಲಿ ಮಂಗಳವಾರ ಸಂತೆ. ಸೊ ಸಂತೆ ದಿನ ಈ ಬಟ್ವಾಡೆ ಅಂತ ಕೊಡ್ತಾರಲ್ಲ, ವೀಕ್ಲಿ ಪೇಮೆಂಟು. ಸೊ ಆ ವೀಕ್ಲಿ ಪೇಮೆಂಟು ಅಪ್ಪ ತಗೊಂಡು ಅಮ್ಮನಿಗೆ ಕೊಟ್ಟರು, ಹೋಗ್ಬಿಟ್ಟು ಗ್ರಾಸರೀಸ್ ಎಲ್ಲ ರೇಷನ್ ಎಲ್ಲ ತಗೋಬಮ್ಮ ಅಂತ. ಸೊ ಅಮ್ಮ ಜಸ್ಟ್ ಸಂತೆಗೆ ಹೋಗಬೇಕಾಗಿತ್ತು. ಆವಾಗ ಒಂದು ಹೊಳೆ ಕ್ರಾಸ್ ಮಾಡಬೇಕಾಗಿತ್ತು. ಶಿವಮೊಗ್ಗದಲ್ಲಿ ತುಂಗಾ ಹೊಳೆ ಇದೆ. ಸೊ ತುಂಗಾ ಹೊಳೆ ಕ್ರಾಸ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆವಾಗ ಅಲ್ಲೊಂದು ಸ್ವಲ್ಪ ಏನೋ ಕೆಲಸ ನಡೀತಾ ಇತ್ತಂತೆ, ಅಲ್ಲಿಂದನೇ ಹೋಗ್ಬೇಕಾಗಿತ್ತಂತ ಹತ್ರ ಆಗಲಿಕ್ಕೆ. ಸೊ ಹೋಗ್ಬೇಕಾದ್ರೆ ನಾನು ಕಾಲು ಜಾರ್ಬಿಟ್ಟು ಸುಮಾರು ಒಂದು 25-30 ಅಡಿ ಕೆಳಗಡೆ ಬಿದ್ದೋಗ್ಬಿಟ್ಟೆ. ಸೊ ಬಲಗಡೆ ಕಣ್ಣಿಗೆ ಜಾಸ್ತಿ ಏಟಾಗಿ ಫುಲ್ಲು ಬ್ಲೀಡಿಂಗ್ ಆಗೋಯ್ತಂತೆ.
ಆಮೇಲೆ ಕರ್ಕೊಂಡು ಬಂದು ಮನೇಲಿ ಮಲಗಿಸಿ ನನಗೆ ಈ ರಕ್ತಸ್ರಾವ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಅರಿಶಿನ ಪುಡಿ ಮತ್ತು ಕಾಫಿ ಪೌಡ್ರೆಲ್ಲ ಹಾಕ್ತಾರೆ. ಅದೊಂಥರ ನಾಟಿ ಔಷಧಿ ಇದ್ದಂಗೆ, ಅದರಲ್ಲಿ ತುಂಬ ಅಂದರೆ ಪವರ್ ಇದೆ. ಅರಿಶಿನ ಪುಡಿಯಲ್ಲಿ ನಿಮಗೆ ಏನು ಇನ್ಫೆಕ್ಷನ್ಸ್ ಎಲ್ಲ ಆಗಲ್ಲ. ಸೊ ಈ ಥರದ್ದೆಲ್ಲ ಆಗಿ ಮತ್ತು ಅಮ್ಮನ ಸೀರೆ ಎಲ್ಲ ಹರಿದು ಹಣ್ಣೆಗೆ ಪಟ್ಟಿ ಕಟ್ಟಿ ತಲೆಗೆ ಮಲಗಿಸಿದ್ರಂತೆ. ಸೊ ಇದು ನೋಡಿ ಸರ್, ಕೆಲವೊಂದು ಟೈಮು ಕೆಲವೊಬ್ಬರ ಜೀವನದಲ್ಲಿ ಏನೇ ಕೆಟ್ಟದಾದರೂ ಅದು ಕೆಲವೊಂದು ಒಳ್ಳೇದಕ್ಕಾಗುತ್ತೆ ಅನ್ನೋದಕ್ಕೆ ನನ್ನ ಈ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇನೇ ನಮ್ಮೂರಿಗೆ ಡಾಕ್ಟ್ರುಗಳು ಬಂದ್ರಂತೆ. ಡಾಕ್ಟ್ರು ಬಂದು ಅಂದರೆ ಜನರಲ್ ಆಗಿ ಗೌರ್ಮೆಂಟಿಂದ ಹಳ್ಳಿಗಳ ಕಡೆ ಐ ಕ್ಯಾಂಪ್ ಚೆಕಪ್ಗೆಲ್ಲ ಬರ್ತಾರಲ್ಲ, ಸೊ ಆ ಥರ ನಡೀತಾ ಇತ್ತಂತ. ಅವಾಗ ಯಾರೋ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೇಳಿದ್ದಾರೆ, ಸರ್ ಅಲ್ಲೊಬ್ಬ ಹುಡುಗ ಬಿದ್ದೋಗ್ಬಿಟ್ಟಿದ್ದಾನೆ, ಭಾಳ ಅಂದರೆ ಭಾಳ ರಕ್ತಸ್ರಾವ ಆಗ್ತಾ ಇದೆ, ಬಂದ್ಬಿಟ್ಟು ಅವನಿಗೆ ಒಂದು ಸ್ವಲ್ಪ ಏನಾದರೂ ಫಾರ್ಮಲ್ ಒಂದೇನಾದರೂ ಮೆಡಿಕೇಶನ್ ಏನಾದರೂ ಮಾಡಿ ಅಂತ ಅಂದಾಗ ಅವ್ರು ಬಂದು ನೋಡಿದ್ರಂತೆ. ಸೊ ಎಲ್ಲ ಟಿಂಚರಲ್ಲಿ ಡೆಟೈಲೆಲ್ಲ ಹಾಕಿ ಎಲ್ಲ ಮಾಡಿದ್ರಂತೆ. ಆಮೇಲೆ ನನ್ನ ಕಣ್ಣು ಆ ಕಡೆ ಈ ಕಡೆ ಇದ್ದಿದ್ದು ನೋಡಿ ಅಮ್ಮನಿಗೆ ಕೇಳಿದ್ರಂತೆ, ಯಾಕಮ್ಮ ಈ ಹುಡುಗನ ಕಣ್ಣು ಕಾಣಿಸಲ್ವಾ ಅಂತ. ಅವಾಗ ಅಮ್ಮ ಅಂದ್ರಂತ, ಸರ್ ಈ ಥರ ನಾವೆಲ್ಲ ಫ್ಯಾಮಿಲಿಲಿ ಇಷ್ಟು ಜನ 16 ಜನ ಬ್ಲೈಂಡು, ಇವನಿಗೂ ಕೂಡ ಸ್ವಲ್ಪನೂ ಕಾಣಿಸಲ್ಲ ಅಂತ. ಆವಾಗ ಡಾಕ್ಟರ್ ಅಂದ್ರಂತೆ, ನೀವು ಬೆಂಗಳೂರಿಗೆ ಕರ್ಕೊಬನ್ನಿ, ಇವನಿಗೆ ರೆಟಿನಾ ಚೆಕ್ ಮಾಡಿ ನಾವು ಕ್ಯಾಟ್ರಾಕ್ಟ್ ರಿಮೂವ್ ಮಾಡಿದ್ರೆ ಸ್ವಲ್ಪ ವಿಷನ್ ಬರೋ ಸಾಧ್ಯತೆ ಇದೆ ಅಂತ. ಸೊ ಆಮೇಲೆ ಅಮ್ಮ ಹಿಂಗೆ ಮಾಡಿ ಕಷ್ಟಪಟ್ಟು, ಆವಾಗ ಗೊತ್ತಲ್ಲ ಸರ್, ಭಾಳ ಅಂದರೆ ಭಾಳ ಬಡತನ ಇತ್ತು. ಅದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರಬೇಕು ಅಂತ ಅಂದರೆ ಬಸ್ ಚಾರ್ಜು ಅದೆಲ್ಲ ಹೊಂಚಕ್ಕೆ ಭಾಳ ಕಷ್ಟ. ಸೊ ಹಾಗಾಗಿ ಊರವ್ರ ಹತ್ರ ಎಲ್ಲ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಬಂದು ಆಪ್ರೇಷನ್ ಮಾಡಿ, ಆಪ್ರೇಷನ್ ಆದಮೇಲೆ ಸ್ವಲ್ಪ ಕಣ್ಣು ಬಂದು, ನನಗೆ ಅಮ್ಮನಿಗೆ ಇಬ್ರಿಗೂ ಆಪ್ರೇಷನ್ ಮಾಡಿದ್ರಂತೆ. ಆವಾಗಿಂದ ಒಂದು ಶೂರ್ ವಿಷನ್ ಬಂತು. ನನ್ನ ಕಣ್ಣುಗಳು ಸರ್ ಪ್ರಪ್ರಥಮವಾಗಿ ನೋಡಿದ್ದೆ ನಮ್ಮ ಅಮ್ಮನ ಮುಖನ. ಸೊ ತುಂಬ ಲೈಫ್ ಟೈಮ್ ಮೆಮೊರಿ ಅದು ನನಗೆ, ತುಂಬ ಸಂತೋಷದ್ದು. ಸೊ ಹಾಗೆ ಒಂದು ಊರಿಗೆ ಬಂದು ಡ್ರಾಪ್ಸ್ ಎಲ್ಲ ಹಾಕ್ತಾ ಇದ್ರಂತೆ. 6 ತಿಂಗಳೇನೋ ಡ್ರಾಪ್ಸ್ ಹಾಕಕ್ಕೆ ಹೇಳಿದ್ರಂತೆ ಡಾಕ್ಟ್ರು. 3 ತಿಂಗಳಲ್ಲೇ ನಮ್ಮ ತಂದೆ ತೀರ್ಕೊಬಿಟ್ರು ಸರ್. ತುಂಬ ಒಂದು ಶಾಕಿಂಗ್ ನ್ಯೂಸ್ ಇದು ನನ್ನ ಫ್ಯಾಮಿಲಿಗೆ. ಅಮ್ಮ ಬೇರೆ ಕಣ್ಣು ಕಾಣಿಸಲ್ಲ, ಅವರು ಬೇರೆಯವ್ರ ಹೊಲಕ್ಕೆ ಹೋಗಿ ದುಡಿಯೋಕ್ಕಾಗಲ್ಲ, ಅಪ್ಪನಿಗೆ ಅವಲಂಬಿತರಾಗಿದ್ದರು. ಸೊ ಹಾಗಾಗಿ ತುಂಬ ಕಷ್ಟ ಆಗಿ ಆಮೇಲೆ ಯಾರೋ ಹೇಳಿದ್ರಂತೆ, ಈ ಥರ ಒಂದು ಬ್ಲೈಂಡ್ ಸ್ಕೂಲ್ ಇದೆ, ಅಲ್ಲಿ ಕರ್ಕೊಂಡೋಗಿ ಸೇರಿಸಿ, ಸ್ಪೆಷಲಿ ಕಣ್ ಕಾಣದೇ ಇರೋರಿಗೆ ಅಂತಲೇ ಇದೆ ಅಂತೇಳ್ಬಿಟ್ಟು ಶಿವಮೊಗ್ಗದಲ್ಲಿ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಶಾಲೆ ಇದೆ ಒಂದು. ಸೊ ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರು. ನಮ್ಮಮ್ಮ ಸರ್ ನನಗೆ ಸ್ಕೂಲಿಗೆ ಸೇರಿಸಿದ್ದು ಒಂದೇ ಒಂದು ಕಾರಣ, ಏನಿರ್ಬೋದು ಹೇಳಿ? ಅಂದರೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ಊಟ ತಿಂಡಿ ಸಿಗಬಹುದು. ಕರೆಕ್ಟು ಸರ್. ನಮ್ಮಮ್ಮ ನನಗೆ ಕರ್ಕೊಂಡೋಗಿ ಸೇರಿಸಿದ್ದು, ಮಗನೇ ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅಥವಾ IAS ಆಗು, IPS ಆಗು, ಆಫೀಸರ್ ಆಗು ಅಂತ ಏನೂ ಅಲ್ಲ, ಅಲ್ಲಿ ಫ್ರೀ ಊಟ ತಿಂಡಿ ಬಟ್ಟೆ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಮ್ಮ ಕರ್ಕೊಬಂದು ನನಗೆ ಸ್ಕೂಲಿಗೆ ಸೇರಿಸಿದ್ರು. ಅದಕ್ಕೆ ಹೇಳಿದ್ರು, ನಿಮ್ಮ ಜೀವನದಲ್ಲಿ ಹೇಳ್ತಾರೆ, ಪ್ರತಿ ಮನೆ ಮೊದಲ ಪಾಠ ಶಾಲೆ ತಂದೆ ತಾಯಿ ಗುರುಗಳು ಅಂತೇಳಿ. ಅದು ರೀತಿ ಆಯಿತು. ಮತ್ತು ಅನಿರೀಕ್ಷಿತ ಘಟನೆಗಳು ನಿಮಗೆ ಈ ಒಂದು ತಿರುವನ್ನು ಕೊಡ್ತು. ಅವತ್ತು ನೀವು ಹೊಳೆಯಲ್ಲಿ ಹೋಗಿ ಕಣ್ಣಿಗೆ ಗೇಟ್ ಮಾಡ್ಕೊಳ್ಳೋದಿದ್ರೆ ನೀವು ಅದೇ ರೀತಿ ಯಾರಿಗೂ ಕಾಣದಾಗಿರ್ತಾ ಇದ್ರಿ. ಇವತ್ತು ನಿಮಗೆ ಪ್ರಪಂಚ ಕಾಣಲಿಕ್ಕೆ ಆ ಒಂದು ಘಟನೆ ಕಾರಣ ಆಯಿತು. ಹಾಗೆ ಪ್ರತಿಯೊಂದು ಹುಟ್ಟಿದ ಮಗು ಯಾವಾಗ ಕಣ್ಣು ಬಿಟ್ಟಾಗ ಅಮ್ಮ ನೋಡುತ್ತೋ, ಹಾಗೆ ನಿಮಗೆ ಕಣ್ಣು ಬಂದಾಗಲೂ ಕೂಡ ನೀವು ಮತ್ತೆ ಅಮ್ಮನನ್ನು ಕಂಡ್ರಿ. ಹಾಗೆ ನೀವು ಆ ಅಂಧರ ಶಾಲೆಗೆ ಸೇರ್ಕೊಂಡ್ರಿ. ಅದಾದ ಮೇಲೆ ಈ ಕ್ರಿಕೆಟಿನ ನಂಟು ನಿಮಗೆ ಹೇಗೆ ಬೆಳೀತಾ ಬಂತು? ಹಾಂ ಸರ್, ಇದಕ್ಕಿಂತ ಮುಂಚೆ ಲೈಕ್ ನಾನು ಸ್ವಲ್ಪ ಕಣ್ಣು ಆಪ್ರೇಷನ್ ಆದಾಗೂ ಕೂಡ ಸ್ಕೂಲಿಗೆ ಸೇರೋಕ್ಕಿಂತ ಮುಂಚೆ ನಮ್ಮ ಊರಲ್ಲಿ ಹುಡುಗರೆಲ್ಲ ನನ್ನನ್ನು ಆಟ ಆಡೋಕ್ಕೆ ಸೇರಿಸ್ಕೋತಾ ಇರಲಿಲ್ಲ. ಯಾಕೆ ಅಂತಂದರೆ ನಾನು ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಅವರು ಹೊಳೆಲಿ ಹೋಗಿ ಬಂಡೆ ಮೇಲಿಂದ ಜಗದು ನೀರೊಳಗಡೆ ಆಟ ಆಡೋರು, ಮರಕೋತಿ ಆಟ ಆಡೋರು, ಕಳ್ಳ ಪೊಲೀಸ್ ಆಟ ಆಡೋರು. ಸ್ಕೂಲಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಊರಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಿದ್ರು, ಕಣ್ಣ ಮುಚ್ಚಾಲೆ ಆಡ್ತಾಯಿದ್ರು. ಸೊ ಇದೆಲ್ಲ ನನಗೆ ಯಾರೂ ಆಟ ಆಡೋಕ್ಕೆ ಕರ್ಕೋತಾ ಇರಲಿಲ್ಲ ಸರ್. ಅಮ್ಮ ನನಗೆ ಯಾವಾಗಲೂ ಒಂದು ಮಾತಂತ ಇದ್ರು, ಇವತ್ತು ಈ ಹುಡುಗರು ನಿನ್ನನ್ನು ಆಟ ಆಡೋಕ್ಕೆ ಕರ್ಕೋತಾ ಇಲ್ಲ ಅಲ್ವಾ, ನೀನೇ ಒಂದಿನ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಬೇಕು, ಅವರೆಲ್ಲ ಬಂದ್ಬಿಟ್ಟು ಶೇಖರ್ ನನ್ನನ್ನು ಆಟ ಆಡೋಕ್ಕೆ ಕರ್ಕೊಳ್ಳೋ ಅನ್ನೋ ಮಟ್ಟಕ್ಕೆ ನೀನು ಬೆಳಿಬೇಕು ಅಂತ ಅಂದರು ಸರ್. ಸೊ ತಕ್ಕನಂತೆ ಅಮ್ಮ ಶಾಲೆಗೆ ಸೇರಿಸಿದ್ರು. ಶಾಲೆಗೆ ಸೇರಿಸಿದಾಗ ನಿಮ್ಗೆ ಗೊತ್ತಾ ಸರ್, ನನಗೆ 8 ವರ್ಷ ಇದ್ದಾಗ ಕಣ್ಣು ಆಪರೇಷನ್ ಆಗಿದ್ದು. ನಾನು 9ನೇ ವರ್ಷಕ್ಕೆ 1ನೇ ಕ್ಲಾಸು. ನನಗೆ 9 ವರ್ಷ ಇದ್ದಾಗ 1ನೇ ಕ್ಲಾಸು. ನಮ್ಮ ಕ್ಲಾಸಲ್ಲಿ ನಾನೇ ದೊಡ್ಡವನು. ಸೊ ನಾನು ಒಳ್ಳೆ 3ನೇ ಕ್ಲಾಸಲ್ಲಿ ಇರ್ಬೇಕು, 3-4ನೇ ಕ್ಲಾಸಲ್ಲಿ ಇರಬೇಕಾಗಿದ್ದವನು 1ನೇ ಕ್ಲಾಸು. ಯಾಕೆಂತಂದರೆ ಈ ಬ್ಲೈಂಡ್ ಸ್ಕೂಲಲ್ಲಿ ಬ್ರೈಲ್ ಕಲಿಬೇಕಾಗಿರುತ್ತೆ. ನಿಮಗೆ ಗೊತ್ತನ್ಸುತ್ತೆ ಮೋಸ್ಟ್ಲಿ ಬ್ರೈಲ್ ಅಂದರೆ. ಸೊ ಏನು ಲೂಯಿ ಬ್ರೈಲ್ ಅವರು ಈ ಬ್ರೈಲ್ ಲಿಪಿಯನ್ನು ಕಂಡುಹಿಡಿದ್ರು. ಸೊ ಪ್ರಪಂಚಾದ್ಯಂತ ಈ ಬ್ರೈಲ್ನೇ ಯೂಸ್ ಮಾಡ್ತಾ ಇರೋದು. ನೀವೆಲ್ಲ ನೋಡಿರ್ಬೋದು ಸಾಕಷ್ಟು ಲಿಫ್ಟ್ಗಳಲ್ಲಿ, ಮತ್ತೆ ಇವಾಗ ವಂದೇ ಭಾರತ್ ಟ್ರೈನ್ ಆಗಿರ್ಬೋದು, ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ ಆಗಿರ್ಬೋದು, ಹೌದೌದು, ಎಲ್ಲ ಕಡೆನೂ ಬ್ರೈಲ್ನ ಯೂಸ್ ಮಾಡಲಾಗಿರುತ್ತೆ. ಹೈಸ್ಕೂಲು ಮಿಡ್ಲ್ ಸ್ಕೂಲ್ ಅವರೆಲ್ಲ ಕ್ರಿಕೆಟ್ ಆಡ್ತಿರ್ತಿರಲ್ಲ. ಸೊ ನಾನು ಸುಮಾರು 2ನೇ ಕ್ಲಾಸ್ಗೆ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. 3ನೇ ಕ್ಲಾಸ್ಗೆ 3ನೇ ಕ್ಲಾಸ್ ಅಂದರೆ ಆಲ್ಮೋಸ್ಟ್ ನನಗೊಂದು 12 ವರ್ಷ
11 ಮುಗಿದು 12 ಆಗ್ತಾ ಇತ್ತು. ಸೊ ಅವಾಗ ಸರಿ ಬೆಂಗಳೂರಲ್ಲಿ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು ಅಂತ ಸುಮಾರು 17 ಡಿಸ್ಟ್ರಿಕ್ಟ್ಸಿಂದ ಬೆಂಗಳೂರಿಗೆ ನ್ಯಾಷನಲ್ ಕಾಲೇಜ್ ಇದೆ ಮಾರ್ಕೆಟ್ ಹತ್ರ. ಸೊ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ರಮಣ ಮಹರ್ಷಿ ಅಂತ ಒಂದು ಸ್ಕೂಲ್, ಬ್ಲೈಂಡ್ ಸ್ಕೂಲ್, ಅದನ್ನು ಅವರು ಬ್ಲೈಂಡ್ ಟೀಮ್ಗಳನ್ನೇ ಸ್ಕೂಲ್ಗಳನ್ನೇ ಕರೆಸಿ ಒಂದು ಟೂರ್ನಮೆಂಟ್ ಇಟ್ಟಿದ್ರು. ಬ್ಲೈಂಡ್ ಟೂರ್ನಮೆಂಟ್. ಸೊ ಫಸ್ಟ್ ಮ್ಯಾಚಲ್ಲಿ ನಾನು 12 ರನ್ ಹೊಡೆದೆ. ಸೊ ಅದು ನನಗೆ ತುಂಬಾ ಇನ್ಸ್ಪಿರೇಷನ್ ಆಯಿತು. ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಹೋಗಿ ಅಮ್ಮನಿಗೆ ಹೇಳಿದೆ, ಅಮ್ಮ ನಾನು ಕ್ರಿಕೆಟ್ ಆಡ್ತೀನಿ ಕಣಮ್ಮ ಅಂತ. ನಮ್ಮಮ್ಮಂಗೆ ತಡಿಲಾರ್ದಂಥ ಖುಷಿ. ನನ್ನ ಮಗ, ಇವರೆಲ್ಲ ಬೇರೆ ಹುಡುಗರೆಲ್ಲ ಆಟ ಆಡಕ್ಕೆ ಸೇರಿಸ್ಕೋತಾ ಇರಲಿಲ್ಲಲ್ಲ, ಇವಾಗ ನನ್ನ ಮಗ ಕ್ರಿಕೆಟ್ ಆಡ್ತೀಯ ನೀನು. ಕ್ರಿಕೆಟ್ ಅಂದರೆ ಅಮ್ಮಂಗೆ ಏನೂ ಗೊತ್ತಿಲ್ಲ, ಜಸ್ಟ್ ಬಾಲು ಬ್ಯಾಟು ಅಂದರೆ ಗೊತ್ತು, ಹೊಡೆಯೋದು ಆ ಥರದ್ದೆಲ್ಲ ಗೊತ್ತು. ಸೊ ಇದರಲ್ಲೇ ನೀನು ಜಗತ್ ಪ್ರಸಿದ್ಧಿ ಹೊಂದಬೇಕು, ನೀನು ಇದರಲ್ಲೇ ಏನಾದರೂ ಸಾಧನೆ ಮಾಡಬೇಕು, ಎಲ್ಲರೂ ನಿನ್ನನ್ನು ಇದರಲ್ಲೇ ಗುರುತು ಹಿಡಿಯೋ ಥರ ನೀನು ಬೆಳಿಬೇಕು ಅಂತ ಅಂದ್ಬಿಟ್ರು ಸರ್. ಆ ಒಂದು ಮಾತುಗಳನ್ನು ನನ್ನ ನರನಾಡಿಗೆಲ್ಲ ಸೇರ್ಕೊಬಿಡ್ತು ಸರ್ ಆ ಮಾತು. ನಾನು ಏನಾದರೂ ಸಾಧನೆ ಮಾಡಲೇಬೇಕು ಅಂತ. ಸೊ ಸ್ಟಾರ್ಟ್ ಮಾಡಿದೆ ಪ್ರಾಕ್ಟೀಸು. ಕೆಲವೊಂದು ಟೈಮು ಕ್ಲಾಸಲ್ಲಿ ಟೀಚರ್ ಬರದೇ ಇದ್ದರೆ ನಾನು ಒಬ್ಬನೇ ಹೋಗ್ಬಿಟ್ಟು ಬಾಲ್ನ ಈ ಕಡೆಯಿಂದ ಹೊಡೆಯೋದು, ಮತ್ತು ಆ ಕಡೆ ಎಲ್ಲೋಗಿ ನಿಲ್ಲುತ್ತೆ, ಮತ್ತೆ ಆ ಕಡೆಯಿಂದ ಈ ಕಡೆ ಹೊಡೆಯೋದು. ಸೊ ಈ ಥರ ಒಬ್ಬನೇ ಹುಚ್ಚೊಂಥರ, ಅಂದರೆ ಅಷ್ಟು ನನಗೆ ವ್ಯಾಮೋಹ ಆಗ್ಬಿಡ್ತು ಕ್ರಿಕೆಟ್ ಅಂತ ಅಂದರೆ. ಕ್ಲಾಸಲ್ಲಿ ಟೀಚರ್ ಏನಾದರೂ ಲೇಟಾಗಿ ಬಂದರೆ, ಶೇಖರ್ ಇರೋದು ಅಂದರೆ ಮಿಸ್ ಅವನು ಗ್ರೌಂಡಲ್ಲಿ ಇರ್ಬೋದು ಮಿಸ್ ಅಂತ ನನ್ನ ಕ್ಲಾಸ್ಮೇಟ್ ಹುಡುಗರೆಲ್ಲ ಹೇಳೋರು. ಸೊ ಅವ್ರು ಬಂದ್ಬಿಟ್ಟು ನನ್ನ ಕಿವಿ ಹಿಡ್ಕೊಂಡು ಹೇಳ್ಕೊಂಡು ಕ್ಲಾಸಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಈ ಥರ ಒಂದು ಕ್ರಿಕೆಟು ನನ್ನ ಒಳಗಡೆನೇ ಸೇರ್ಕೊಬಿಡ್ತು. ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ನೆಕ್ಸ್ಟು 1998 ಜನವರಿ 2ನೇ ತಾರೀಕು ಅಮ್ಮನಿಗೆ ಹುಷಾರಿಲ್ಲದೆ ಅಮ್ಮನೂ ಕೂಡ ತೀರ್ಕೊಬಿಟ್ರು. ಸೊ ನನಗೆ ಅಪ್ಪ ತೀರ್ಕೊಂಡಿದ್ರು, ಅಮ್ಮ ತೀರ್ಕೊಂಡ್ರು, ಆಮೇಲೆ ತಂಗಿ, ಅಕ್ಕ, ಅಣ್ಣ, ತಮ್ಮ ಯಾರೂ ಇಲ್ಲ ಸರ್, ಯಾರೂ ಇಲ್ಲ, ಒಬ್ಬನೇ ಆಗಿಬಿಟ್ಟೆ. ಸೊ ಐ ಥಾಟ್ ಮೈ ಲೈಫ್ ಈಸ್ ಎಂಡ್. ಇನ್ನೇನು ಮಾಡೋಕ್ಕಾಗಲ್ಲ. ನಂಗೆ ಮೋಟಿವೇಶನ್, ಇನ್ಸ್ಪಿರೇಷನು ನಮ್ಮಮ್ಮ. ಈಗ ಅವರೇ ಇಲ್ಲದೇ ಇದ್ಮೇಲೆ ಈಗ ನನಗೆ ಈಗ ಒಂದು ಸೂರು ಮನೆಗೆ ಮೇಲ್ಗಡೆ ಹಂಚೆ ಇಲ್ಲದೆ ಇದ್ರೆ ಅದು ಮನೆ ಇದ್ರೆ ಏನು ಬಿಟ್ರೆ ಏನು ಸರ್, ಸೇಫ್ಟಿನೇ ಇಲ್ವಲ್ಲ ಸರ್. ಮನೆ ಮೇಲ್ಗಡೆ ಹಂಚಿತ್ತಂದ್ರೆ ತಾನೇ ನಾವೆಲ್ಲ ಚಳಿಗಾಲದಲ್ಲಿ, ಮಳೆಗಾಲದಲ್ಲಿ ಬೆಚ್ಚಗಿರಕ್ಕೆ ಸಾಧ್ಯ, ಬಿಸಿಲುಗಾಲದಲ್ಲಿ ಬಿಸಿಲಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ. ಸೊ ಆ ಹಂಚೆ ಇಲ್ಲ ಅಂದಮೇಲೆ ಜೀವನ ಏನು? ಸೊ ಆ ಥರ ಅನಿಸ್ಬಿಡ್ತು ಸರ್ ನನಗೆ. ಭಾಳ ಅಂದರೆ ಭಾಳ ದುಃಖ ಆಯಿತು. ಕೊನೆಗೆ ಏನಾದರೂ ನಾನು ಸಾಧನೆ ಮಾಡಲೇಬೇಕು ಅಂತೇಳ್ಬಿಟ್ಟು ಚೆನ್ನಾಗಿ ಕ್ರಿಕೆಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲಿಂದ ನಿಧಾನಕ್ಕೆ ಸ್ಟೇಟ್ ಟೀಮ್ಗೂ ಕೂಡ ಸೆಲೆಕ್ಷನ್ ಆದೆ. ಸೊ ಈ ಥರ ನನ್ನ ಒಂದು ಕ್ರಿಕೆಟ್ ಜರ್ನಿ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಶಾಲೆಯಿಂದ ಸೊ ಅಪ್ ಟು ಸ್ಟೇಟ್ ಲೆವೆಲ್ ಕ್ರಿಕೆಟ್ ಟೂರ್ನಮೆಂಟ್ವರೆಗೂ ಬಂತು ಸರ್. ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ಅದು ಲೈಕ್ ಚೆನ್ನಾಗಿ ಸ್ಕೋರ್ ಮಾಡಬೇಕಾಗಿರುತ್ತೆ. ಸ್ಟೇಟ್ ಅಂತ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ ಪ್ಲೇಯರ್ಸ್ಗಳೂ ಇರ್ತಾರೆ ಆಸ್ ಯೂಶುವಲ್, ನಿಮಗೆ ಗೊತ್ತಿದ್ದಂತೆ. ಸೊ ಮಂಡ್ಯದಲ್ಲಿ 1999ರಲ್ಲಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಇತ್ತು. ಅಲ್ಲಿ ರಾಮನಗರ ಸ್ಕೂಲ್ ಟೀಮ್ ಮೇಲೆ ನಾನು 132 ರನ್ಸ್ ಸ್ಕೋರ್ ಮಾಡಿಬಿಟ್ಟೆ. ಸೊ ಅವಾಗ ಸೆಲೆಕ್ಟರ್ಸು ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನೆಕ್ಸ್ಟ್ ಸೌತ್ ಝೋನ್ ಟೂರ್ನಮೆಂಟ್ ಇತ್ತು. ಸೊ ಸ್ಟೇಟಿಗೆ ಸೆಲೆಕ್ಟ್ ಮಾಡಿದ್ರು. ಆ ಸೌತ್ ಝೋನ್ ಟೂರ್ನಮೆಂಟಲ್ಲಿ ಕೋಚಿಂಗ್ ಕ್ಯಾಂಪಿಗೆಲ್ಲ ಹಾಕಿದ್ರು. ಕೋಚಿಂಗ್ ಕ್ಯಾಂಪಿಗೆ ಹಾಕಿದಾಗ ನನಗೆ ಬರೀ ನಮ್ಮ ಊರು ಹುಡುಗರು ಮತ್ತು ನಮ್ಮ ಶಾಲೆ ಹುಡುಗರು ಮಾತ್ರ ಗೊತ್ತಿದ್ರು. ಅಲ್ಲಿ ನಾವೆಲ್ಲ ಬೇರೆ ಬೇರೆ ಶಾಲೆ ಹುಡುಗರ ಜೊತೆಗೆಲ್ಲ ಮಿಂಗಲ್ ಆಗಬೇಕಾಗುತ್ತೆ. ಮತ್ತು ಕೆಲವೊಬ್ಬರೆಲ್ಲ ದೊಡ್ಡವರೆಲ್ಲ ಇದ್ರು. ಇಲ್ಲಿ ನಮ್ಮಲ್ಲಿ ಕರ್ನಾಟಕ ಟೀಮಲ್ಲಿ ಜೂನಿಯರ್ ಟೀಮು, ಸೀನಿಯರ್ ಟೀಮ್ ಅಂತೇನಿಲ್ಲ, ಎಲ್ಲಾದರೂ ಒಂದು ಟೀಮ್ ಅಷ್ಟೇ. ಆ ಟೀಮಲ್ಲಿ 35 ವರ್ಷದವನು ಇರ್ತಾನೆ, ಟೀಮಲ್ಲಿ 13, 14 ವರ್ಷದ ಹುಡುಗನೂ ಇರ್ತಾನೆ, ನಂತರದವನು. ಸೊ ಮೋಸ್ಟ್ ಸೀನಿಯರ್ ಎಲ್ಲ ಇದ್ರು. ಅದರಲ್ಲಿ ನಾನು ಯಂಗೆಸ್ಟ್ ಪ್ಲೇಯರ್ ಆಫ್ ಕರ್ನಾಟಕ ಟೀಮ್. ಸೊ ಚೆನ್ನಾಗಿ ಕೋಚಿಂಗ್ ಎಲ್ಲ ಆಯಿತು. ಆಮೇಲೆ ಒಂದು ಸೌತ್ ಝೋನ್ ಟೂರ್ನಮೆಂಟ್ ಇತ್ತು ಸರ್ ಬೆಳಗಾಮಲ್ಲಿ. ಅವಾಗ ಆಂಧ್ರ, ತಮಿಳ್ನಾಡು, ಕೇರಳ, ಕರ್ನಾಟಕ ಈ 4 ಸ್ಟೇಟ್ ಆಡ್ತಾ ಇತ್ತು. ಇವಾಗ ಪಾಂಡಿಚೇರಿ ಮತ್ತು ತೆಲಂಗಾಣ. ಅವಾಗ ಆಂಧ್ರ, ಕೇರಳ, ಕರ್ನಾಟಕ, ತಮಿಳ್ನಾಡು, ಇವು ಪಾಂಡಿಚೇರಿ ಮತ್ತು ತೆಲಂಗಾಣ ಇದೆರಡು ಸೇರ್ಕೊಂಡಿದೆ. ಸೊ ಹಾಗಾಗಿ 6 ಟೀಮ್ ಆಗುತ್ತೆ. ಆ ಸೌತ್ ಝೋನ್ ಟೂರ್ನಮೆಂಟಲ್ಲಿ ನಾನು ಫೈನಲ್ ಮ್ಯಾಚು ಕರ್ನಾಟಕ ವರ್ಸಸ್ ಕೇರಳ. ಸೊ ಆ ಮ್ಯಾಚಲ್ಲಿ 249 ಸ್ಕೋರ್ ಮಾಡಿಬಿಟ್ಟೆ ಸರ್. 50 ಓವರ್ಸ್ ಮ್ಯಾಚಲ್ಲಿ 249 ಸ್ಕೋರ್ ಮಾಡಿ ನಾನು ನಮ್ಮ ಟೀಮ್ನ ಗೆಲ್ಲಿಸ್ದೆ. ಆವಾಗ ನನ್ನ ಕಣ್ಣು ಇಂಡಿಯನ್ ಟೀಮ್ ಸೆಲೆಕ್ಟರ್ಸ್ ಮೇಲೆ, ಇಂಡಿಯನ್ ಟೀಮ್ ಸೆಲೆಕ್ಟರ್ಸ್ ಕಣ್ಣು ನನ್ನ ಮೇಲೆ ಬಿತ್ತು. ಸೊ ಹಾಗಾಗಿ ಅಲ್ಲಿವರೆಗೂ ಆಡ್ಕೊಂಡು ಬಂದೆ. ಅದಾದ್ಮೇಲಿಂದ ನಾನು ಇಂಡಿಯಾ ಟೀಮಿಗೆ ಆಡೋಕ್ಕೆ ಸ್ಟಾರ್ಟ್. ಅಂದರೆ ಈಗ ಕ್ರಿಕೆಟ್ ಆರಂಭ ದಿನಗಳ ಬಗ್ಗೆ ಹೇಳ್ತಾ ಬಂದ್ರಿ. ನೀವು ಕ್ರಿಕೆಟಲ್ಲಿ ಯಾವ ಪೊಸಿಷನಲ್ಲಿ ಆಡ್ತಾ ಇದ್ರಿ ಸರ್? ಬೇಸಿಕಲಿ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು ಒಂದು ಕೀಪರ್ ಆಗಿ. ನಮ್ಮ ಶಾಲೆಯಲ್ಲಿ ಒಬ್ಬ ಹುಡುಗ ಇದ್ದ, ಗಿರೀಶ ಅಂತ. ಅವನು ಕೀಪಿಂಗ್ ಮಾಡ್ತಾ ಇದ್ದ. ಫಾಸ್ಟ್ ಬಾಲ್ ಬಂತಂದ್ರೆ ಬೈಸ್ಬಿಟ್ಬಿಡ್ತಾ ಇದ್ದ, 4 ಔಟ್ ಹೋಗ್ಬಿಡ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಸಾರು ನನಗೆ, ನೀನು ತುಂಬಾ ತೆಳ್ಳಿಗೆ ಫ್ಲೆಕ್ಸಿಬಲ್ ಆಗಿದೆಯಾ, ಬಾಲ್ ಆ ಕಡೆ ಹೋಯ್ತು ಅಂತಂದ್ರೆ ನೀನು ಹಿಡ್ಕೊಂಡು ಸ್ಟಾಪ್ ಮಾಡ್ಬೋದು ಅಥವಾ ಸ್ಟಂಪಿಂಗು ಈ ಥರ ಮಾಡಬೇಕು ಏನು ಎಲ್ಲ ನನಗೆ ಟ್ರೈನಿಂಗ್ ಕೊಟ್ಟರು. ಸೊ ಕೀಪಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ನಾನು. ಒಂದು ಮ್ಯಾಚ್ ಇತ್ತಂದ್ರೆ ಒಂದು ಸ್ಟಂಪ್ ಇಲ್ಲದೆ ಆಚೆ ಬರ್ತಾನೆ ಇರಲಿಲ್ಲ, ಒಂದಾದ್ರೂ ಸ್ಟಂಪ್ ಹೊಡೆದೇ ಹೊಡಿತಾ ಇದೆ. ಸೊ ಮತ್ತು ರನ್ಔಟ್ಸ್ ಎಲ್ಲ ಭಾಳ ಕ್ವಿಕ್ ಆಗಿ ಕಲೆಕ್ಟ್ ಮಾಡಿ ವಿಕೆಟ್ ಸ್ಟಂಪಿಗೆಲ್ಲ ಹಾಕ್ತಾ ಇದೆ. ಅದೇ ಥರ ಒಂದು 2-3 ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಡಿದ್ವಿ. ಆವಾಗ ಫೀಲ್ಡಿಂಗಲ್ಲಿ ತೊಂದರೆ ಆಗೋಯ್ತು.
ಫೀಲ್ಡರ್ಸು ಸ್ವಲ್ಪ ಅಷ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಸಿಗಲಿಲ್ಲ ನಮ್ಮ ಸ್ಕೂಲ್ ಟೀಮಲ್ಲಿ. ಹಾಗಾಗಿ ನಮ್ಮ ಪಿ ಟಿ ಸರು, ಶೇಖರ್ ನೀನು ಕೀಪಿಂಗ್ ಬೇಡ ಫೀಲ್ಡಿಂಗಿಗೆ ಬಾ ಅಂತ ಅಂದರು. ಸೊ ಫೀಲ್ಡಿಂಗ್ ಬಂದೆ. ಆಸ್ ಯೂಶುವಲ್ ಫೀಲ್ಡಿಂಗ್ ಬಂತಂದ್ರೆ ಬೌಲಿಂಗು ಮಾಡಬೇಕಾಗತ್ತೆ. ಸೊ ಬೌಲಿಂಗ್ ಹೇಳ್ಕೊಟ್ರು. ನಾನು ಆಕ್ಚುಲಿ ಸರ್ ಕೀಪರು ಬಾಲ್ ಕಲೆಕ್ಟ್ ಮಾಡಿಬಿಟ್ಟು ಮತ್ತೆ ಬೌಲರ್ಗೆ ವಾಪಸ್ ಕೊಡ್ತಾನಲ್ವ ಬೋಲ್ ಹಾಕಕ್ಕೆ, ಅವಾಗ ಬಿಸಾಕ್ಬೇಕಾದ್ರೆ ಸ್ಪಿನ್ ಮಾಡಿ ಬಿಸಾಕ್ತಾ ಇದ್ದೆ. ನನಗೂ ಒಂದು ಕಲ್ತಂಗೂ ಆಗುತ್ತೆ. ಸುಮ್ಮನೆ ಅಪಾರ್ಟ್ ಫ್ರಮ್ ಥ್ರೋಯಿಂಗ್ ಸಿಂಪ್ಲಿ ಸುಮ್ಮನೆ ಬಿಸಾಕೋದ್ರ ಬದಲಿ ಸ್ಪಿನ್ ಮಾಡಿ ಬಿಸಾಕ್ತಾ ಇದೆ. ಅಂದ್ರೆ ಬೌಲರ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಅವನಿಗೆ ನಾನೇ ಚಮಕ್ ಕೊಡೋ ಥರ. ಈಗ ಒಂದ್ಸರಿ ಲೆಗ್ ಸ್ಪಿನ್ ಹಾಕಿದ್ರೆ ಅವನು ಈ ಕಡೆ ಬರ್ತಾ ಇದೆ ಅಂತ ಆ ಕಡೆ ಹೋಗಿ ಹಿಡಿಯೋನು, ಒಂದು ಬಾಲ್ ಮಿಸ್ ಮಾಡೋದು, ನಾನು ನಗೋದು. ಮತ್ತೆ ನಾನು ಬಿಸಾಕ್ಬೇಕಾದ್ರೆ ಆಫ್ ಸ್ಪಿನ್ ಮಾಡೋದು, ಅವ್ನು ಲೆಗ್ಗಿಗೆ ಬರ್ತಾ ಇದೆ ಅಂತ ಹೋಗೋದು, ಬಾಲ್ ಅವ್ನಿಗೆ ಮಿಸ್ ಆಗೋದು, ಮತ್ತೆ ಅವ್ನು ಅಷ್ಟು ದೂರ ಓಡೋಗಿ ಎತ್ಕೊಬರೋದು. ಸೊ ಇದು ನನಗೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೆ ನಾನು, ಆ ಥರ ಮಾಡ್ತಾ ಇದ್ದೆ. ಆಮೇಲೆ ಸರ್ ಬೌಲಿಂಗ್ ಮಾಡು ಅಂತ ಅಂದ್ರು. ನಾನು ಸ್ಪಿನ್ ಆಲ್ರೆಡಿ ಬಾಲ್ ಬಿಸಾಕ್ತಾ ಕಲ್ತಿದ್ನಲ್ಲ, ಸೊ ಅದೇ ತರ ನಾನು ಬೌಲಿಂಗ್ ಕೂಡ ಸ್ಟಾರ್ಟ್ ಮಾಡಿದೆ, ಬೌಲಿಂಗ್ ಮಾಡಕ್ಕೆ. ಸೊ ಅಲ್ಲಿಗೆ ನಾನು ಆಲ್ರೌಂಡರ್ ಆಗ್ಬಿಟ್ಟೆ ಸರ್. ಬೌಲರು, ಬ್ಯಾಟ್ಸ್ಮನ್, ವಿಕೆಟ್ ಕೀಪರು, ಫೀಲ್ಡರು ಎಲ್ಲ ಆಗ್ಬಿಟ್ಟೆ ಸರ್. ನಮ್ಮ ಬ್ಲೈಂಡ್ ಕ್ರಿಕೆಟ್ ಅಲ್ಲಿ ಆಲ್ಮೋಸ್ಟ್ ಆಲ್ರೌಂಡರ್ ಇದ್ರೆ ಜಾಸ್ತಿ ಅವಕಾಶ ಸಿಗುತ್ತೆ. ಸೊ ನನಗೆ ಯಾವ್ದೇ ಆಪರ್ಚುನಿಟಿ ಯಾವ್ದಾದ್ರು ಬಂತು, ನಾನು ಯಾವ್ದನ್ನು ಕೂಡ ಮಿಸ್ ಮಾಡಿದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕ್ರಿಕೆಟ್ ಅಲ್ಲಿ ಮುಂದುವರೆದೆ. ಅಂದ್ರೆ ನೀವು ಪ್ರತಿಯೊಂದು ಹಂತಲ್ಲೂ ಕೂಡ ಕಲಿಕೆ ಮಾಡ್ತಾ ಇದ್ರಿ. ಒಂದು ಸುಮ್ಮನೆ ಬಾಲ್ ಬಿಸಾಕೋದಕ್ಕಿಂತ ಅದನ್ನ ಸ್ಪಿನ್ ಮಾಡಿ ಅಲ್ಲೇ ನೀವು ಕಲಿತಾ ಇದ್ರಿ. ಹೌದೌದು ಸರ್. ನನಗೆ ಮಜಾ ಏನಂತಂದ್ರೆ, ನನಗೆ ಅದು ಚಿಕ್ಕ ಹುಡುಗನಲ್ಲಿ ಅಷ್ಟು ಗೊತ್ತಾಗ್ಲಿಲ್ಲ. ನಂದು ಇಂಟೆನ್ಷನ್ ಏನಂತಂದ್ರೆ, ಅವನು ಬೌಲರು ಬಾಲ್ ಬಿಟ್ಬಿಟ್ಟು ಮತ್ತೆ ಹಿಂದಕ್ಕೆ ಓಡೋಗ್ಬಿಟ್ಟು ನನಗೆ ಬೈಬೇಕು, ನಾನು ಅವನಿಗೆ ತಪ್ಪಿಸ್ಬಿಟ್ಟು ಹಾಕ್ಬೇಕು. ಸೊ ಆ ಇಂಟೆನ್ಷನ್ ಇಂದ ಅದ್ ನೋಡಿ ಅದು ಬೇರೆ ಕಡೆನೆ ತಿರುವು ಪಡ್ಕೊಬಿಡ್ತು. ನನಗೆ ಸ್ಪಿನ್ ಕಲ್ತಂಗಾಯ್ತು. ಹಾಗೆ ನೀವು ಹೇಳಿದ್ರಿ, ಈಗ ಒಂದಷ್ಟು ಒಳ್ಳೊಳ್ಳೆ ಇನ್ನಿಂಗ್ಸ್ಗಳನ್ನ ರಾಜ್ಯ ಮಟ್ಟದಲ್ಲಿ ಆಡಿದಾಗ ನ್ಯಾಷನಲ್ ಸೆಲೆಕ್ಟರ್ಸ್ ಕಣ್ಣ ಮೇಲೆ ಬಿತ್ತು ಅಂತೇಳಿ, ಅಲ್ಲಿಂದ ಯಾವ ರೀತಿ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆದ್ರಿ, ಮತ್ತೆ ಆ ಒಂದು ಜೀವನ ಹೇಗಿತ್ತು? ಸರ್, ಇಂಡಿಯನ್ ಟೀಮಿಗೆ ಸೆಲೆಕ್ಷನ್ ಆದೆ ಆ ಒಂದು 249 ಸ್ಕೋರ್ ಮಾಡಾದ್ಮೇಲೆ ಕೇರಳದ ಮೇಲೆ ಬೆಳಗಾಮಲ್ಲಿ. ಸೊ ಒಂದು ಕೋಚಿಂಗ್ ಕ್ಯಾಂಪ್ ಇತ್ತು ಸರ್. 2002 ಅಲ್ಲಿ ಸೆಕೆಂಡ್ ಒನ್ ಡೇ ವರ್ಲ್ಡ್ ಕಪ್ ನಡೆಯೋದಿತ್ತು. ಫಸ್ಟ್ ವರ್ಲ್ಡ್ ಕಪ್ 1998 ನಡೀತು. ಸೊ ನಾನು ಅವಾಗ ತಾನೇ ಜಸ್ಟ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ. ನನಗೆಲ್ಲ ಕ್ರಿಕೆಟ್ ವರ್ಲ್ಡ್ ಕಪ್ಗಳು ಇರ್ತವೆ ಅಂತಾನೂ ಗೊತ್ತಿರಲಿಲ್ಲ ಬ್ಲೈಂಡ್ಸಲ್ಲಿ. ಸೊ ನಾರ್ಮಲ್ ಕ್ರಿಕೆಟ್ನ ನಾನು ವಾಚ್ ಮಾಡ್ತಾ ಇದ್ದೆ, ಬಟ್ ಅಷ್ಟೊಂದೆಲ್ಲ ನಾಲೆಡ್ಜ್ ಇರಲಿಲ್ಲ ಅವಾಗ. ಸೊ 2002 ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದೆ. ಆಮೇಲೆ ಟೀಮಿಗೆ ಸೆಲೆಕ್ಟ್ ಆದಮೇಲೆ ಚೆನ್ನೈಯಲ್ಲಿ ಕೋಚಿಂಗ್ ಕ್ಯಾಂಪ್ ಇತ್ತು ಸರ್. ಇಂಡಿಯನ್ ಟೀಮು ಅಂತಂದರೆ ಪ್ಲೇಯರ್ಸ್ ಫ್ರಮ್ ಹರಿಯಾಣ, ಗುಜರಾತು, ಮಹಾರಾಷ್ಟ್ರ, ಕೇರಳ, ಆಮೇಲೆ ಎಲ್ಲಿ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಎಲ್ಲ ಕಡೆ ಪ್ಲೇಯರ್ಸು ಇರ್ತಾರೆ. ಸುಮಾರು ಒಂದು 8-10 ಸ್ಟೇಟ್ಸ್ ಪ್ಲೇಯರ್ಸ್ಗಳು ಇರ್ತಾರೆ ಒಂದು ಟೀಮಲ್ಲಿ. ಅಟ್ಲೀಸ್ಟ್ ಒಬ್ಬೊಬ್ಬರು ಇಬ್ಬಿಬ್ರು ಒಂದೊಂದು ಸ್ಟೇಟಿಂದ ಅಂತ ಅಂದ್ರೂ. ಸೊ 10-12 ಸ್ಟೇಟಿಂದ ಒಂದು ಟೀಮಲ್ಲಿ ಇರ್ತಾರೆ. ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆನೇ ಗೊತ್ತಿಲ್ಲ. ಇಂಗ್ಲೀಷು ಸ್ವಲ್ಪ ಅರ್ಥ ಆಗ್ತಾ ಇತ್ತು, ಹಿಂದಿ ಅಂತೂ ಝೀರೋ. ಸೊ ಅವರೆಲ್ಲ ಹಿಂದಿಯಲ್ಲಿ ಮಾತಾಡೋರು, ಎಲ್ಲ ನಾರ್ತ್ ಇಂಡಿಯನ್ ಪ್ಲೇಯರ್ಸ್ಗಳು ಹಿಂದಿಯಲ್ಲಿ ಮಾತಾಡೋರು, ಅವರು ರಾಜಸ್ಥಾನಿಯಲ್ಲಿ ಮಾತಾಡೋರು, ಹರಿಯಾಣಿಯಲ್ಲಿ ಮಾತಾಡೋರು, ಒಡಿಯಾದಲ್ಲಿ ಮಾತಾಡೋರು. ಸೊ ನನಗೆ ಇವ್ರೆಲ್ಲ ಏನಂತ ಇದ್ದಾರೆ ಅನ್ನೋದನ್ನೇ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಮತ್ತು ನಾನು ಕನ್ನಡದಲ್ಲಿ ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಏನು ಕ್ಯಾ ಕನ್ನಡ ಬಾತ್ ಕರ್ತಾ ಅಂತ ಅಂತಿದ್ರು. ಸೊ ನನಗೆ ತುಂಬ ಬೇಜಾರಾಯಿತು. ನನಗೆ ಬರೋದೇ ಕನ್ನಡ, ಅದರಲ್ಲೂ ಹಿಂಗೆ ಬಂದರೆ ಕ್ಯಾ ಕನ್ನಡ ಮೇ ಬಾತ್ ಕರ್ತಾ ಅಂತಾನಲ್ಲ ಇವನು ಅಂತ ಹೇಳ್ಬಿಟ್ಟು ನನಗೆ ಕೋಪ ಬರ್ತಾಯಿತ್ತು. ಆಮೇಲೆ ಸರ್ ಒಂದು ಕೋಚಿಂಗ್ ಕ್ಯಾಂಪ್ ಆಯಿತು. 2002 ವರ್ಲ್ಡ್ ಕಪ್ ಸ್ಟಾರ್ಟ್ ಆಯಿತು. ಏನು ಲೀಗ್ ಮ್ಯಾಚಸಲ್ಲಿ ಲೈಕ್ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ಮೇಲೆ 2 ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡೆ ನಾನು. ಬಟ್ ಟೀಮಲ್ಲಿ ಕೋಆರ್ಡಿನೇಷನ್, ಕಮ್ಯುನಿಕೇಷನ್ನೇ ಇರಲಿಲ್ಲ ಸರ್. ಅವ್ರಿಗೆ ಹೇಳೋದು ಇವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ಮತ್ತು ಆ ಕಡೆ ನಾರ್ತ್ ಇಂಡಿಯನ್ ಪ್ಲೇಯರ್ಸು ಸ್ವಲ್ಪ ಅವರೇ ಡಾಮಿನೇಟ್ ಮಾಡೋರು, ನಾನು ಬೇರೆ ಚಿಕ್ಕ ಹುಡುಗ. ಸೊ ಹಂಗಾಗಿ ತುಂಬ ಒಂದು ಕಷ್ಟ ಆಗ್ತಾ ಇತ್ತು. ಮತ್ತೆ ಮಾಮೂಲಿ ಆದಾಗ ನೀವು ಕೈ ಭಾಷೆಯಲ್ಲಿ ಕೂಡ ತೋರಿಸಬಹುದು, ಈ ಕಡೆ ಬಾ, ಈ ಕಡೆ. ಹೌದು, ಇದು ಕಾಣಿಸಲ್ಲ ಅವರಿಗೆ. ಮಾತಲ್ಲೇ ನೀವು, ಹೌದು, ಯಾರು ಕಾಣಿಸ್ತಾ ಇರೋ ಕಾರಣ ನಾವು ಅವ್ರಿಗೆ ಮಾತಲ್ಲೇ ಕಮ್ಯುನಿಕೇಶನ್ ಮಾಡಬೇಕು. ಸೊ ಹಂಗಾಗಿ ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಫೈನಲಿ ಇಂಡಿಯಾನೇ ಆ ಒಂದು ಒನ್ ಡೇ ವರ್ಲ್ಡ್ ಕಪ್ ನ ಆರ್ಗನೈಸ್ ಮಾಡಿದ್ರು ಕೂಡ ನಾವು ಒಂದು ಸೆಮಿಫೈನಲ್ ಕೂಡ ಹೋಗಕ್ ಆಗ್ಲಿಲ್ಲ ಸರ್. ಅದೇ ಹೇಳ್ತಾರಲ್ಲ ಸರ್, ಒಂದು ಕೋಆರ್ಡಿನೇಷನ್, ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ನಮ್ ಸಂಸಾರ ಕೂಡ ನಡೆಯಲ್ವಂತೆ. ಈಗ ಹೌದು, ಗಂಡ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ, ಅತ್ತೆ ಮಾವ ಒಂದ್ ಕಡೆ, ಅಪ್ಪ ಅಮ್ಮ ಒಂದ್ ಕಡೆ, ಈ ತರ ಎಲ್ಲ ಆಗ್ಬಿಟ್ರೆ ಯಾರನ್ನು ಅಲ್ಲೇ ಒಂದ್ ಪುಟ್ಟಿಯಲ್ಲಿ ಕೋಳಿಗಳನ್ನ ತಂದು ತುಂಬೋ ಒಂದು ಆಟ ಆಗ್ಬಿಡುತ್ತೆ. ಒಂದ್ ಹಾಕಿದ್ರೆ ಮತ್ತೆ ಎತ್ತಿದ್ರೆ ಇನ್ನೊಂದು ಓಡೋಗುತ್ತೆ ಒಳಗಡೆ ಇದ್ದಿದ್ದು. ಸೊ ಈ ತರ ಆಗ್ತಾ ಇತ್ತು. ಸೊ ನಮ್ಮ ಸಂಸಾರ ಕೂಡ ಈ ಒಂದು ಕ್ರಿಕೆಟ್ ಟೀಮ್ ಥರನೇ ಸರ್. ನಮ್ಮಲ್ಲಿ ಎಷ್ಟು ಒಗ್ಗಟ್ಟು, ನಮ್ಮಲ್ಲಿ ಎಷ್ಟು ಏನಾದರೂ ನಾವು ಪ್ರತಿಯೊಬ್ಬರ ಹತ್ರನೂ ನಾವು ಒಳ್ಳೆಯವ್ರು ಅನ್ಸ್ಕೋಬೇಕು, ಊರಿಗೆ ನಾವು ಮಾದರಿಯಾಗಿರಬೇಕು ಅಂತ ಅಂದರೆ ಒಗ್ಗಟ್ಟು ಮುಖ್ಯವಾದದ್ದು ಸರ್. ಸೊ ಒಗ್ಗಟ್ಟು ಇಲ್ಲ ಅಂತಂದರೆ, ಒಗ್ಗಟ್ಟಲ್ಲಿ ಬಲ ಇಲ್ಲ ಅಂತಂದರೆ ನೀವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸೊ ಮತ್ತು 2004 ಫಾರ್ ದ ಫಸ್ಟ್ ಟೈಮ್ ಇಂಡಿಯಾ ಪಾಕಿಸ್ತಾನಕ್ಕೆ ಹೋಯ್ತು ಸರ್. ನಾವೆಲ್ಲ ಪಾಕಿಸ್ತಾನಕ್ಕೆ ಹೋದ್ವಿ. ಫಸ್ಟ್ ಟೈಮ್ ಅಬ್ರಾಡ್ ನಮ್ಮ ಟೂರ್ ಅದು. ಸೊ ನಾವು ಆಗ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಹೋದ್ವಿ
ತುಂಬಾ ಅಂದ್ರೆ ತುಂಬಾ ಒಂದು ಮೂಮೆಂಟು ಸರ್. ಅದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಡ್ಕೊಂಡು ಹೋಗೋದು ಅಂತಂದ್ರೆ ಪಂಜಾಬ್ ಸೈಡ್ಗಳಲ್ಲೆಲ್ಲ ಯಾವ ತರ ಒಂದು ವಾತಾವರಣ ಇದೆಯೋ, ಒಂದು ಯಾವ ತರ ಜನರಿದ್ದಾರೋ ಅದೇ ತರ ಅಲ್ಲೂ ಕೂಡ ಇದ್ರು. ಸೊ ಅಲ್ಲೂ ಕೂಡ ಸರ್ 5 ಮ್ಯಾಚ್ ಇತ್ತು. 5 ಮ್ಯಾಚಲ್ಲಿ 2 ನಾವು ಗೆದ್ವಿ, 2 ಅವ್ರು ಗೆದ್ರು. ಸೊ ಲಾಸ್ಟ್ ಫೈನಲ್ ಮ್ಯಾಚು ಮತ್ತೆ ಅವರೇ ಗೆದ್ಬಿಟ್ರು ಸರ್. ಅಲ್ಲಿಗೆ ನಾವು ಟೂರ್ನಮೆಂಟ್ ಸೋತ್ಬಿಟ್ವಿ. ಬಟ್ ನನಗೆ ಖುಷಿ ಅಂತಂದ್ರೆ ಲಾಸ್ಟ್ ಮ್ಯಾಚಲ್ಲಿ ಪಾಕಿಸ್ತಾನದ ವಿರುದ್ಧ ನಾನು 198 ಸ್ಕೋರ್ ಹೊಡೆದೆ. ಅವರ ಟೀಮ್ ಕ್ಯಾಪ್ಟನ್ ರಜಾಕ್ ಅಂತ ಇದ್ದ, ಅಬ್ದುಲ್ ರಜಾಕ್ ಏನೋ ಇತ್ತು ಅವನ ಹೆಸರು. ಸೊ ಅವ್ನು ಬೌಲಿಂಗ್ ಅಲ್ಲಿ ಯಾವ್ದೋ ಒಂದು ಓವರಲ್ಲಿ 5 4 1 6 ಹೊಡೆದ್ಬಿಟ್ಟು ಅವ್ರನ್ನ ಇವಾಗ್ಲೂ ಕೂಡ ನೆನ್ಪಿಟ್ಕೊಂಡಿದ್ದಾರೆ. ಸಮ್ಟೈಮ್ಸ್ ಏನಾದ್ರು ಮೆಸೇಜ್ ಮಾಡಿದಾಗ ಮೆಸೆಂಜರ್ ಅಲ್ಲಿ ಮೇ ಅಪ್ನೆ ಮುಜೆ 5 छक्का और 1 चौका मारा था ना शेखर भाई, मैं उसको अभी भी याद करता हूँ ಅಂತ ಹೇಳ್ಬಿಟ್ಟು ಅಂತಿರ್ತಾರೆ. ಜೀವನದ ಕೆಟ್ಟ ಓವರ್ ಆಗಿರ್ಬೋದು. ಅವ್ರ ಬರ್ಡೇಗೆ ಅಥವಾ ನನ್ನ ಬರ್ಡೇಗೆ ಏನಾದ್ರು ವಿಶ್ ಮಾಡಕ್ಕೆ ಮಾಡಿದಾಗ ಈ ಮಾತನ್ನ ಅವ್ರು ನೆನ್ಸ್ಕೋತಾರೆ ಒಂದ್ಸರಿ ಏನಾದ್ರು ಕೂಡ. ಸೊ ಆ ಒಂದು ಮ್ಯಾಚಲ್ಲಿ 198 ಹೊಡೆದು ಅದೇ ನನ್ನ ಇದುವರೆಗೂ ಇಂಟರ್ನ್ಯಾಷನಲ್ ಹೈಯೆಸ್ಟ್ ಸ್ಕೋರು. ಮತ್ತೆ ಟೀಮಲ್ಲಿ ಕೋಆರ್ಡಿನೇಷನ್ ಕಮ್ಯುನಿಕೇಶನ್ ಇಲ್ದಿರೋ ಕಾರಣ ಮತ್ತೆ ಸೋತ್ವಿ. ಮತ್ತೆ 2006ರಲ್ಲಿ 2002ರಲ್ಲಿ ಪಾಕಿಸ್ತಾನನೇ ವರ್ಲ್ಡ್ ಕಪ್ ಗೆದ್ರು. 98ರಲ್ಲಿ ಸೌತ್ ಆಫ್ರಿಕಾ ಗೆದ್ದಿದ್ರಂತೆ, 2002ರಲ್ಲಿ ಪಾಕಿಸ್ತಾನ ಗೆದ್ರು. ಮತ್ತೆ ಅವ್ರು ಗೆದ್ದಿದ್ರಲ್ಲ, ಮತ್ತೆ ಪಾಕಿಸ್ತಾನದಲ್ಲೇ ಅವ್ರು ಹೋಸ್ಟ್ ಮಾಡಿದ್ರು 2006ಅಲ್ಲಿ. ಎಲ್ಲ ಮ್ಯಾಚ್ ಆಡ್ಕೊಂಡ್ ಬಂದ್ವಿ ಸರ್. ಆ ಒಂದು 8 ಕಂಟ್ರೀಸು 9 ಕಂಟ್ರೀಸ್ ಬಂದಿತ್ತು. ನಾನು ಸುಮಾರು 647 688 ಎಷ್ಟು ಸ್ಕೋರ್ ಮಾಡಿದೆ ಸರ್. ನಾನು ಸುಮಾರು ಒಂದು 30-32 ವಿಕೆಟ್ ತಗೊಂಡೆ. ಫೈನಲ್ ಮ್ಯಾಚು ಮತ್ತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್, ಮತ್ತೆ ಫೈನಲ್ ಮ್ಯಾಚ್ ಸೋತೋಗ್ಬಿಟ್ವಿ ಸರ್ ಅವ್ರ ಮೇಲೆ ನಾವು. ಸೊ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆಯಿತು. ಅವತ್ತೇ ಡಿಸೈಡ್ ಮಾಡಿದೆ ಸರ್ ನಾನು, ನೆಕ್ಸ್ಟ್ ಭಾರತ ದೇಶದ ನಾಯಕನಾಗಿ ನಾನು ಸೆಲೆಕ್ಟ್ ಆಗಬೇಕು, ಕ್ಯಾಪ್ಟನ್ ಆಗಬೇಕು. ಆಮೇಲೆ ನನ್ನ ಹತ್ರ ತುಂಬಾ ಸ್ಕಿಲ್ಸು ಅದೆಲ್ಲ ಇದೆ, ಬಟ್ ನನಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಹೇಳ್ಕೊಳಕ್ ಆಗ್ತಾ ಇಲ್ಲ. ಹೌದು, ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇತ್ತು. ಆಮೇಲೆ ಅವರೆಲ್ಲ ಸ್ವಲ್ಪ ದೊಡ್ಡವ್ರು, ನಾನು ಚಿಕ್ಕವನಲ್ವಾ. ಈಗ ಚಿಕ್ಕವ್ರು ಹೇಳಿದ್ ಮಾತು ಯಾರಾದ್ರೂ ದೊಡ್ಡವ್ರು ಕೇಳಕ್ ಸಾಧ್ಯನಾ? ಕೇಳಲ್ಲ. ಹಂಗೆ ತೇರಾ ಕ್ಯಾ ಚುಪ್ ರಹೋ ಅಂತ ಹೇಳ್ಬಿಟ್ಟು ಸುಮ್ ಮಾಡಿಸ್ಬಿಡ್ತಾ ಇದ್ರು. ನಾನು ಏನೇನೋ ಐಡಿಯಾಗಳು ಕೊಡ್ತಾ ಇದ್ದೆ. ಫೀಲ್ಡಿಂಗ್ ಟೈಮಲ್ಲಿ ಅವನು ಅಲ್ಲಿ ಹೊಡಿತಾ ಇದ್ದಾನೆ, ಇವರೊಬ್ಬರನ್ನ ಚೇಂಜ್ ಮಾಡಿ ಅಂತ ಅಂದ್ರೆ, ನಿನಗೆ ಎಲ್ಲಿ ನಿಂತ್ಕೊಂಡಾಗ ಕೇಳಿದ್ರೆ ಅಲ್ಲೋಗಿ ನಿಂತ್ಕೋ ಸುಮ್ಮನೆ ಅಂತ ಈ ತರ ಒಂಥರ ಇದು ಮಾಡ್ಬಿಡ್ತಾ ಇದ್ರು. ಸೊ ಹಾಗಾಗಿ ಅಷ್ಟೊಂದು ಇದಾಗ್ತಾ ಇರಲಿಲ್ಲ. ಸೊ ಸರ್ ಅವತ್ತು ಸೋತಿದ್ದ ದಿನ ನಾನು ಚಾಲೆಂಜ್ ಮಾಡಿಬಿಟ್ಟೆ ಸರ್, ಇನ್ನು 3-4 ವರ್ಷದಲ್ಲಿ ನಾನು ಎಲ್ಲ ಭಾಷೆಗಳನ್ನ ಕಲಿಬೇಕು, ಎಲ್ಲ ಭಾಷೆ ಕಲಿತು ನಾನು ಭಾರತ ತಂಡದ ನಾಯಕನಾಗಬೇಕು ಅಂತ ನನ್ನ ಆಸೆ ಆಯಿತು. ಸೊ ಆಮೇಲೆ ವರ್ಲ್ಡ್ ಕಪ್ಪಲ್ಲಿ ನನಗೆ ಸುಮಾರು 4-5 ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ತು, ಮತ್ತು ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತು ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ಸು ಈ ಥರದ್ದೆಲ್ಲ ಸಿಕ್ಕು. ಬಟ್ ಸರ್ ನಾನು ಮುಖ್ಯವಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಭಾಷೆ ಕಲೀಲಿಕ್ಕೆ ಸರ್ ಈ ನಮ್ಮ ರೇಡಿಯೋ ಮಾಧ್ಯಮ ನನಗೆ ತುಂಬಾ ಅಂದ್ರೆ ತುಂಬಾ ಒಂದು ದಾರಿದೀಪ ಅಂತ ಅನ್ಬೋದು ಸರ್. ಸರ್ ನಾನು ಇಂಗ್ಲಿಷ್ ಎಲ್ಲ ಕಲ್ತಿದ್ದು, ಇವಾಗ ನಾನು ಸುಮಾರು ಒಂದು 8 ಭಾಷೆ ಮಾತಾಡ್ತೀನಿ ಸರ್. ಎಸ್ಪೆಷಲಿ ಹಿಂದಿ ಇಂಗ್ಲಿಷ್ ಕಲ್ತಿದ್ದು ಈ ರೇಡಿಯೋ ಇಂದಾನೆ ಸರ್. ರೇಡಿಯೋ ನ್ಯೂಸ್ ಕೇಳೋದು, ಹಿಂದಿ ಕ್ರಿಕೆಟ್ ಕಾಮೆಂಟ್ರಿ ಕೇಳೋದು, ಇಂಗ್ಲಿಷ್ ಕ್ರಿಕೆಟ್ ಕಾಮೆಂಟ್ರಿ ಕೇಳೋದು. ಸೊ ಈ ತರ ಬೇರೆ ಬೇರೆ ಭಾಷೆಯ, ಆಮೇಲೆ ಬೇರೆ ಬೇರೆ ಚಾನೆಲ್ಗಳು ಹುಡ್ಕೋದು. ಸರ್ ರೇಡಿಯೋ ಇಸ್ ಅ ಫಸ್ಟ್ ವೈಫ್ ಆಫ್ ಅ ಬ್ಲೈಂಡ್ ಪರ್ಸನ್ ಸರ್. ಅದು ನಿಜ. ಯಾಕಂದ್ರೆ ಬಹಳಷ್ಟು ಜನ ಕೇಳ್ಕೊಂಡೆ ಅವ್ರಿಗೆ ಅದನ್ನ ಅನುಭವಿಸ್ತಾ ಇರ್ತಾರೆ, ಅದನ್ನಷ್ಟು ಮನದಟ್ಟಾಗಿ ಮಾಡ್ತಾ ಇರ್ತಾರೆ. ಹೌದು ಸರ್. ಅವಾಗ ರೇಡಿಯೋ ಇಲ್ಲದೆ ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ಮತ್ತೆ ಎಲ್ಲ ಕಡೆನೂ ಎಲ್ಲೆಲ್ಲಿ ಎಸ್ಪೆಷಲಿ ವಿಜುವಲಿ ಇಂಪೇರ್ಡ್ಸ್ ಅಥವಾ ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ಲರೂ ಕೇಳ್ತಾರೆ. ಅದರಲ್ಲಿ ಬ್ಲೈಂಡ್ಸ್ ಜಾಸ್ತಿ ಕೇಳ್ತಾರೆ. ಯಾಕೆ ಅಂತಂದ್ರೆ ನಮ್ಗೆ ಟೈಮ್ ಪಾಸ್ ಅದೊಂದೇ ಆಗ್ತಾ ಇದ್ದಿದ್ದು, ಹಾಡು ಕೇಳೋದು ಅಥವಾ ಕತೆಗಳು ಕೇಳೋದು ಅಥವಾ ಪ್ರದೇಶ ಸಮಾಚಾರ ಕೇಳೋದು, ವಾರ್ತೆಗಳು. ಸೊ ನಮಗೆ ತುಂಬಾ ಅಂದ್ರೆ ತುಂಬಾ ನಾಲೆಡ್ಜ್ ಬರ್ತಾ ಇತ್ತು. ಸೊ ನಾನು ಆಲ್ಮೋಸ್ಟ್ ಭಾಷೆಗಳೆಲ್ಲ ಕಲ್ತಿದ್ದು ಇಂಗ್ಲೀಷು, ಹಿಂದಿ ಎಸ್ಪೆಷಲಿ ರೇಡಿಯೋಯಿಂದಾನೆ ಅಂತ ಹೇಳ್ಬೋದು ಸರ್. ನಮ್ಮ ಹುಡುಗರು ರೇಡಿಯೋನ ಬೆಳಗ್ಗೆ ಎದ್ದಾಗಿಂದ ಹಿಡಿದು ಸಂಜೆ ಮಲ್ಕೋಬೇಕಾದ್ರೂ ಕೂಡ ರೇಡಿಯೋ ಪಕ್ಕದಲ್ಲೇ ಇಟ್ಕೊಂಡು ಯಾವ್ದಾದ್ರು ಕಾರ್ಯಕ್ರಮ ಇತ್ತಂದ್ರೆ, ನಾಟಕ ಇತ್ತಂದ್ರೆ ಅದನ್ನೆಲ್ಲ ಕೇಳಿ ಆಫ್ ಮಾಡ್ಬಿಟ್ಟು ತಲೆ ದಿಂಬತ್ರನೇ ರೇಡಿಯೋ ಇಟ್ಕೊಂಡು ಮಲ್ಕೊಳ್ಳೋರು. ಅಷ್ಟು ಹುಚ್ಚು ಸರ್ ನಮಗೆ ರೇಡಿಯೋ ಅಂತ ಅಂದ್ರೆ. ಆಮೇಲೆ ನಾವೆಲ್ಲ ಡೆಲ್ಲಿ ಅಲ್ಲೆಲ್ಲ ಕ್ರಿಕೆಟಿಗೆ ಹೋದ್ರೆ ನಮ್ಮ ಸ್ಕೂಲಿಂದ ಟೀಚರ್ಸ್ಗಳಾಗಿರ್ಬೋದು, ಹುಡುಗರೆಲ್ಲ ಆಗಿರ್ಬೋದು, 10 ಬ್ಯಾಂಡ್ಸ್ದು ರೇಡಿಯೋ ಸಿಗುತ್ತಂತೆ, 4 ಬ್ಯಾಂಡ್ಸ್ದು ರೇಡಿಯೋ ಸಿಗುತ್ತಂತೆ, ಅದನ್ನ ತಗೋಬಾ ಇದನ್ನ ತಗೋಬಾ ಅಂತ ಎಲ್ಲ ದುಡ್ಡು ಕೊಟ್ಟು ಕಳ್ಸೋರು. ನಾನು ಕ್ರಿಕೆಟಿಗೆಲ್ಲ ಹೋಗ್ತಾ ಇದ್ದಾಗ ಡೆಲ್ಲಿಲಿ ಚಾಂದಿನಿ ಚೌಕು ಮತ್ತೆ ಲಾಲ್ ಖಿಲಾ ಸುತ್ತಮುತ್ತ ಎಲ್ಲ ಮಾರ್ಕೆಟ್ ಎಲ್ಲ ಇದ್ರೆ ನಾವು ಈ ಪ್ಯಾನಾಸೋನಿಕ್ದು, ಫಿಲಿಪ್ಸ್ದು ಒಳ್ಳೊಳ್ಳೆ ಬ್ರ್ಯಾಂಡ್ದು ರೇಡಿಯೋಗಳನ್ನ ಹುಡ್ಕೋದು. ಅವಾಗೆಲ್ಲ ದೊಡ್ಡ ರೇಡಿಯೋಗಳು ಲೈಕ್ ಒಂದು 300-400 ರುಪೀಸ್ ಒಳಗಡೆ ಬಂದ್ಬಿಡ್ತಾ ಇತ್ತು ಸರ್. ಆಮೇಲೆ ಸ್ಕೂಲಲ್ಲೆಲ್ಲ ನಾವೆಲ್ಲ ಇದ್ದಾಗ ಲೈಕ್ ದುಡ್ಡೆಲ್ಲ ಇರ್ತಾ ಇರ್ಲಿಲ್ಲ. ಸೊ ಶೆಲ್ ಖಾಲಿ ಆಗ್ಬಿಟ್ರೆ ಆ ಶೆಲ್ ಅನ್ನ ಬಿಚ್ಚಿ ಟೆರೇಸ್ ಮೇಲೆ ತಗೊಂಡೋಗಿ ಬಿಸ್ಲಿಗಿಟ್ಟು ಮತ್ತೆ ಅದನ್ನ 4-5 ದಿನ ಹೊಡಿತಾ ಇದ್ವಿ. ಸೊ ಸೊ ಇಷ್ಟು ನಮ್ಗೆ ರೇಡಿಯೋ ಅಂತ ಅಂದ್ರೆ ಅಷ್ಟು ಒಂದು ನಂಟು
ಸೊ ನನ್ನ ಲೈಫಲ್ಲೂ ಕೂಡ ರೇಡಿಯೋ ತುಂಬ ಅಂದರೆ ತುಂಬ ಒಳ್ಳೆ ಮಹತ್ವವಾದ ಪಾತ್ರ ವಹಿಸ್ತು. ಸೊ ಇದರಿಂದನೇ ನಾನು ಭಾಷೆಗಳನ್ನ ಕಲಿಯೋಕ್ಕೆ ಸ್ಟಾರ್ಟ್ ಆಯಿತು ಸರ್. 2006ನೇ ಇಸ್ವಿ ಅವತ್ತು ವರ್ಲ್ಡ್ ಕಪ್ ಸೋತಾಗಿಂದ ಹಿಡಿದು 2010 ಅಲ್ಲಿವರೆಗೂ 4 ವರ್ಷದಲ್ಲಿ ನಾನು 8 ಭಾಷೆ ಕಲಿತೆ ಸರ್. 8 ಭಾಷೆ ಕಲಿತೆ. ಆಮೇಲೆ ಫೈನಲಿ 2010ನೇ ಇಸ್ವಿಲಿ ಪ್ರಜಾವಾಣಿ ಪೇಪರಲ್ಲಿ ಬಂತು, ಶೇಖರ್ ನಾಯಕ್ ಅವರು ಭಾರತ ಅಂಧರ ಕ್ರಿಕೆಟ್ ತಂಡದ ನಾಯಕರಾಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ. ಸೊ ಎಷ್ಟು ಸಂತೋಷ ಆಯಿತು ಅಂತ ಅಂದರೆ ಸರ್ ನನಗೆ ಅದಕ್ಕೆ ಆ ಸಂತೋಷಕ್ಕೆ ಪಾರ ಇಲ್ಲ. ಆಮೇಲೆ ಇನ್ನೊಂದು ತುಂಬ ದುಃಖ, ನಮ್ಮಮ್ಮ ಇದನ್ನ ನೋಡೋಕ್ಕಿಲ್ವಲ್ಲ, ಅವರೇ ನನಗೆ ಇಲ್ಲಿವರೆಗೂ ಹೋಗುವಂಥ ಕೈ ತೋರಿಸಿ ದಾರಿ ತೋರಿಸಿ ಅಲ್ಲಿವರೆಗೂ ಹೋಗುವಂಥ ತೋರಿಸ್ತವ್ರು ಅವರೇ ಇಲ್ವಲ್ಲ ಅಂತೇಳ್ಬಿಟ್ಟು ಭಾಳ ಬೇಸರ ಆಯಿತು ಸರ್. ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಜೀವನದಲ್ಲಿ ನಾವು ಏನಾದರೂ ಒಂದು ಗುರಿ ಇಟ್ಕೊಂಡು ಸಾಧನೆ ಮಾಡ್ತೀವಿ ಅಂತ ಮುಂದಕ್ಕೆ ಹೋದರೆ ಆ ಸಾಧನೆ ಮುಗೀತು ಅಂತ ಅಂದರೆ ನಾವು ಮುಗೀತಪ್ಪ, ನನ್ನ ಗೋಲು ನನ್ನ ಅಚೀವ್ಮೆಂಟ್ ಮುಗೀತು ಅಂತ ತಿಳ್ಕೊಬಿಟ್ರೆ ನಾವು ಅಲ್ಲೇ ಇದ್ಬಿಡ್ತೀವಿ. ಸೊ ಎವ್ರಿ ಸಕ್ಸಸ್ ಈಸ್ ಎ ಫಸ್ಟ್ ಸ್ಟೆಪ್ ಅಂತ ನಾವು ತಿಳ್ಕೊಬೇಕು. ನಿರಂತರತೆಯಲ್ಲಿ ನಾವು ಹೌದು. ಆ ಒಂದು ಸ್ಟೆಪ್ಪಲ್ಲಿ ನೀವು ಸಕ್ಸಸ್ ಕಂಡ್ರಿ, ನೆಕ್ಸ್ಟ್ ಇನ್ನೂ ನಿಮ್ಗೆ 10 ಸ್ಟೆಪ್ ಹಾಕೋಬೇಕು. ಆ 10 ಸ್ಟೆಪ್ ಕ್ರಾಸ್ ಮಾಡಿದ್ರೆ ಇನ್ನೂ 100 ಸ್ಟೆಪ್ ಹಾಕೋಬೇಕು. ಯಾಕೆಂತಂದರೆ ಲೈಫ್ ಈಸ್ ಎ ಲರ್ನಿಂಗ್ ಸರ್. ನಮ್ಮ ಕೊನೆ ಹೊಸರು ಇರೋವರೆಗೂ ನಾವು ಕಲಿತಾನೇ ಇರ್ತೀವಿ. 4 ಜನರು ಅಥವಾ 4 ದೇಶ ಅಥವಾ 4 ಇದ್ರ ಜೊತೆ ಒಡನಾಟ ಇಟ್ಕೊಂಡು ನಾವೆಲ್ಲ ಸಕಲ ವಿದ್ಯಾ ಪಾರಂಗತ ಅಂತ ತಿಳ್ಕೊಬಿಟ್ರೆ ನಮ್ಮಂಥ ಮೂರ್ಖರು ಇನ್ಯಾರೂ ಇಲ್ಲ. ಸೊ ನಾವು ಯಾವಾಗಲೂ ಕೂಡ ನಾಲೆಡ್ಜನ್ನ ತಗೊಳ್ಳೋ ಕಡೆ, ಜೀವನದಲ್ಲಿ ಕೆಟ್ಟದ್ದು ಒಳ್ಳೇದು ಎರಡೂ ಬರುತ್ತೆ. ನಮಗೆ ಅದೇ ಅವಾಗ ಹೇಳ್ತಾರಲ್ಲ, ಒಳ್ಳೇದನ್ನ ಕೇಳಿಸ್ಕೊಂಡು ಕೆಟ್ಟದನ್ನು ಬಿಟ್ಬಿಡು ಅಂತ. ಸೊ ಒಳ್ಳೇದನ್ನ ತಗೋಬೇಕು. ಈಗ ನಾವು ಊಟ ಮಾಡಿದಾಗ ಹೆಂಗೆ ಪೌಷ್ಟಿಕಾಂಶ ಏನೇನು ಬೇಕು ನಮ್ಮ ದೇಹ ತಗೊಳುತ್ತೆ, ವೇಸ್ಟನ್ನ ವೇಸ್ಟಿಗೆ ಹಾಕತ್ತೆ. ಸೊ ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ಒಳ್ಳೇದನ್ನ ತಗೋಬೇಕು, ಕೆಟ್ಟದನ್ನು ಬಿಡ್ತಾ ಹೋಗಬೇಕು. ಸೊ ಅದೇ ಥರ ನಾನು ಹೇಳಿದಂತೆ ಆ ಒಂದು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದರೂ ಕೂಡ ನನಗೆ ಇನ್ನೂ 10 ಸ್ಟೆಪ್ಸ್ ಕಾಣಿಸ್ತು ಮುಂದೆ. ನಾನಿನ್ನೂ ಇನ್ನೂ ಸಾಕಷ್ಟು ಟೈಟಲ್ಸ್ಗಳನ್ನ ಇಂಡಿಯಾಗೆ ಗೆಲ್ಲಬೇಕು. ಯಾಕೆಂದರೆ ಇದುವರೆಗೂ ಒಂದ್ಸರಿ ಕೂಡ ಟೈಟಲ್ಸ್ ನಾವು ಗೆದ್ದಿಲ್ಲ. ವರ್ಲ್ಡ್ ಕಪ್ಗಳನ್ನ ಗೆಲ್ಲಬೇಕು, ಬಯಲಾಟ್ರಲ್ ಸೀರೀಸ್ಗಳನ್ನ ಗೆಲ್ಲಬೇಕು ಅಂತ. ಸೊ ಫಸ್ಟು ಟೈಮು ಇಂಗ್ಲೆಂಡಿಗೆ ಹೋದ್ವಿ ಸರ್ ನಾವು 2010 ಇಂಗ್ಲೆಂಡಿಗೆ ಹೋದ್ವಿ. 5 ಮ್ಯಾಚ್ ಇತ್ತು, 5 ಒನ್ ಡೇ ಮ್ಯಾಚ್ ಇತ್ತು. ಸೊ ಅಲ್ಲಿ 5-0 ವೈಟ್ ವಾಶ್ ಮಾಡಿಕೊಂಡು ಗೆದ್ಕೊಂಡು ಬಂದ್ವಿ ಸರ್. ನಿಮ್ಗೆ ಗೊತ್ತಾ ಸರ್, ನನಗೆ ಲಾಸ್ಟ್ 5ನೇ ಮ್ಯಾಚ್ ದಿನ ಸಾಯಂಕಾಲ ಮ್ಯಾನ್ ಆಫ್ ದಿ ಮ್ಯಾಚು ಕೊಟ್ಟು ಟ್ರೋಫಿ ಕೊಡ್ಬೇಕಾರಲ್ಲ, ಟ್ರೋಫಿ ರಿಸೀವ್ ಮಾಡ್ಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನು ಬರ್ತಾಯಿತ್ತು ಗೊತ್ತಾ ಸರ್, 106 ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶನ ಆಳ್ಬಿಟ್ಟು ಹೋದ್ರು. ಇವತ್ತು ಶೇಖರು ತನ್ನ ಭಾರತ ತಂಡನ ಇಂಗ್ಲೆಂಡಿಗೆ ಕರ್ಕೊಂಡು ಬಂದು ಬ್ರಿಟಿಷರನ್ನೇ ನಾವು ಬಗ್ಗು ಬಡ್ದಿದ್ದೀವಿ ಅನ್ನೋದು ನನಗೆ ಭಾಳ ಅಂದ್ರೆ ಭಾಳ ಹೆಮ್ಮೆಯ ವಿಚಾರ. ನನ್ಗೆ ಗೂಸ್ ಬಂಪ್ಸ್ ಆಗೋಯ್ತು ಸರ್ ಅವತ್ತು. ಸೊ ಭಾಳ ಸಂತೋಷ ಆಯಿತು. ಆಮೇಲೆ ಟೂರ್ನಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಹಾಗೆ ಅದು ಇದು ಲೋಕಲ್ ಟೂರ್ನಮೆಂಟ್ಸ್ ಎಲ್ಲ ನಡೀತಾ ಇತ್ತು. ಆಮೇಲೆ 2012 ಸರ್, 2012 T20 ವರ್ಲ್ಡ್ ಕಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಇಲ್ಲೇ ಇಂಡಿಯಾದಲ್ಲೇ. ನಮ್ಮ ಬೋರ್ಡ್ ಇದೆ ಒಂದು ಕ್ಯಾಬಿ ಅಂತ, CABI ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಇನ್ ಇಂಡಿಯಾ ಅಂತ. ಸೊ ಇದು ಇಟ್ಸ್ ಲೈಕ್ ಎ BCCI. ಇನ್ನೊಂದು ICC ಥರ ನಮ್ಮದು WBCC ಅಂತ ಇದೆ, ವರ್ಲ್ಡ್ ಬ್ಲೈಂಡ್ ಕ್ರಿಕೆಟ್ ಕೌನ್ಸಿಲ್. ಸೊ ಅದು ಲಂಡನ್ನಲ್ಲಿದೆ ಆ ಬೋರ್ಡು ರಿಜಿಸ್ಟರ್ಡು. ಸೊ ಈ ಥರ ಎಲ್ಲ ಸೇರಿ ಇಂಡಿಯಾಗೆ T20 ವರ್ಲ್ಡ್ ಕಪ್ನ ಕ್ರಿಕೆಟ್ ಹೋಸ್ಟ್ ಮಾಡೋಕೆ ಹೇಳಿದ್ರು. ಅದು ಫಸ್ಟ್ ಎವರ್ T20 ವರ್ಲ್ಡ್ ಕಪ್ ಅಂದ್ರೆ ಚೊಚ್ಚಲ ವಿಶ್ವಕಪ್ ಅದು. ಸೊ ಆ ಒಂದು ಟೂರ್ನಮೆಂಟಲ್ಲಿ ಸೇಮ್ 8-9 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿತ್ತು. ಆಮೇಲೆ ಕೋಚಿಂಗ್ ಕ್ಯಾಂಪಲ್ಲಿ ನಮ್ಮ ಟ್ರೈನರ್ ಬಂದ್ಬಿಟ್ಟು ಪ್ಯಾಟ್ರಿಕ್ ಸರ್ ಅಂತ, ಅವರು ಈಸ್ ಎ ಪ್ರೊಫೆಸರ್, ಅವರು ಇಂಡಿಯನ್ ಆರ್ಮಿಲಿದ್ದರು. ಸೊ ಟ್ರೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಫಸ್ಟ್ ಟೈಮ್ ಅವ್ರು ಕೋಚಿಂಗಿಗೆ ಬಂದಿದ್ದು, ಅದಕ್ಕೆ ಮುಂಚೆ ಬೇರೆ ಕೋಚ್ ಇದ್ರು, ಅದಕ್ಕೆ ಏನು ಕೋಚಿಂಗ್ ಎಲ್ಲ ಸರಿ ಹೋಗ್ತಿರ್ಲಿಲ್ಲ ಅಂತ ಕೋಚ್ ಚೇಂಜ್ ಮಾಡಿದ್ರು. ಸರ್ ಗೊತ್ತಲ್ಲ ಸರ್ ನಿಮ್ಗೆ ಆರ್ಮಿ ಟ್ರೈನರ್ಗಳು ಯಾವ ಥರ ಬೆಂಡೆತ್ತಾರೆ ಅಂತ. ಹೌದು, ಇರಲೇಬೇಕು ನೀವು, ಆ ಒಂದು ಗೆರೆಯಲ್ಲಿ ಇರಲೇಬೇಕು ಸರ್. ಅದೇ ಥರ ನಾವು ಮಾಡ್ಕೊಂಡು ಹೋದ್ವಿ 40 ದಿನ ಸರ್. ಡೈಲಿ 14 ಕಿಲೋಮೀಟರ್ಸ್ ರನ್ನಿಂಗು ಸರ್. ಒಬ್ಬ ಪ್ಲೇಯರು, ಅವನ ಹೆಸರು ಹನುಮಾನ್ ರಾಮ್ ಪುನಿಯಾ ಅಂತ, ಅವನು ರಾಜಸ್ಥಾನ್ ಕಡೆ ಅವನು ಅಂತೂ ಒಂದು 10-12 ದಿನ ಕ್ಯಾಂಪ್ ಆದಮೇಲೆ, ಶೇಖರ್ ಭಯ್ಯ ಮುಜೆ ರಾಜಸ್ಥಾನ್ ಭೇಜ್ ದೋ, ಮುಜೆ ಮೇರಾ ರಿಸರ್ವೇಷನ್ ಕರ್ವಾ ದೋ ಅಂತ ಇದ್ದಾನೆ. ಕ್ಯಾವಗೆ ಹನುಮಾನ್ ಅಂತ ಅಂದರೆ, ನಾನು ಇಲ್ಲಿ ಟ್ರೈನಿಂಗ್ ಮಾಡೋಕ್ಕಾಗಲ್ಲ, ನಾನು ಸತ್ತೋಗ್ಬಿಡ್ತೀನಿ ಗ್ಯಾರಂಟಿ, ಓಡಿ ನಾನು ನಮ್ಮ ಅಪ್ಪನಿಗೆ ಒಬ್ಬನೇ ಮಗ ಅಂತ ಅಲ್ಲಿ ಅಷ್ಟು ನೊಂದ್ಬಿಟ್ಟಿದ್ದಾನೆ ಸರ್. ಅವನು ಒಬ್ಬನೇ ಅಷ್ಟೇ ಅಲ್ಲದೆ ಹರಿಯಾಣ ಸಂಜಯ್ ದಲಾಲ್ ಅಂತ ಒಬ್ಬ ಇದ್ದ, ಆಮೇಲೆ ಡೆಲ್ಲಿಯವರೊಬ್ರು ಇದ್ರು. ಸೊ ಅವರೆಲ್ಲ ಸಾಕು ನನಗೆ, ನಾವು ಹೊಟ್ಟೋಗ್ತೀವಿ, ಬೇರೆ ಪ್ಲೇಯರ್ಸ್ನ ಕರ್ಕೊಳ್ಳಿ, ನನಗೂ ನಂಗೆ ಅದು ನೋವು ಇದು ನೋವು ಅಂತ ಹೇಳ್ಬಿಟ್ಟು. ಬಟ್ ನಾನು ಅವರಿಗೆಲ್ಲ ಮೋಟಿವೇಟ್ ಮಾಡಿ, ನೋಡಿ ಇಷ್ಟು ಕೋಟಿ ಜನರಲ್ಲಿ
ನಿಮಗೆ ನಮ್ಮ ಭಾರತ ದೇಶಕ್ಕೋಸ್ಕರ ಆಡುವಂಥ ಅವಕಾಶ ಸಿಕ್ಕಿದೆ, ಎಲ್ರಿಗೂ ಸಿಗಲ್ಲ ಇದು. ಇಷ್ಟು ಕೋಟಿ ಜನರಲ್ಲಿ ನಾವು 17 ಜನ ಮಾತ್ರ ಆಡ್ತಾ ಇದ್ದೀವಿ. ಸೊ ನಮಗೆ ನಮ್ಮ ಮೇಲೆ ಇಡೀ ದೇಶನೇ ನಂಬಿಕೆ ಇಟ್ಟಿದೆ. ನೀವು ಯಾವತ್ತೂ ಕೂಡ ನಿಮ್ಮ ವೈಯಕ್ತಿಕವಾಗಿ ನನಗೆ ಅದಾಗಲ್ಲ ಇದಾಗಲ್ಲ ಅನ್ನೋದೆಲ್ಲ ಮಾಡಬಾರ್ದು. ಯಾಕಾಗಲ್ಲ? ನಮ್ಮನ್ನ ದೇವರು ಬ್ಲೈಂಡಾಗಿ ಹುಡ್ಸಿರೋದೇ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು ಮೇಲೆ ಹಾರಿಸ್ಲಿಕ್ಕೋಸ್ಕರ. ಇಲ್ಲ ಅಂತಂದರೆ ನೀನು ಕಂಡ್ಕೊಂಡಿದ್ದಿದ್ರೆ ನೀನು ನಿಮ್ಮೂರಲ್ಲಿ ಗಾಡಿ ಓಡಿಸ್ಕೊಂಡು ಅಥವಾ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡು ಅಥವಾ ನೀನು ಏನೋ ಡಾಕ್ಟ್ರು ಇಂಜಿನಿಯರ್ ಆಗಿ ಇದ್ಬಿಡ್ತಾ ಇದ್ದೆ, ಸಮಾಜ ಸೇವೆ ಆಗ್ತಾ ಇತ್ತು. ಆದರೂ ಕೂಡ ನೀನು ನಿನ್ನ ಫ್ಯಾಮಿಲಿನೇ ಇಂಪಾರ್ಟೆಂಟು ಅಂದ್ಕೊಂಡಿರ್ತಾ ಇದೆ. ನಿಂಗೆ ಇಲ್ಲಿ ದೇಶದ ಸೇವೆ ಮಾಡೋ ಅವಕಾಶ ಸಿಕ್ಕಿದೆ. ಸೊ ದೇಶನೇ ಮುಖ್ಯ. ದೇಶ ನಮಗೆ ಇರೋಕ್ಕೆ ಅನ್ನ ಕೊಡ್ತಾ ಇದೆ, ಗಾಳಿ ಕೊಡ್ತಾ ಇದೆ, ಬೆಳಕು ಕೊಡ್ತಾ ಇದೆ. ಸೊ ನಾವು ಈ ದೇಶದ ಒಂದು ಹಿರಿಮೆಯನ್ನು ಎತ್ತಿಡಿಕೋಸ್ಕರನೇ ನಮಗೆ ಒಂದು ದೃಷ್ಟಿಹೀನತೆಯನ್ನು ಮಾಡಿರೋದು ದೇವರು ಅಂತ ಹೇಳ್ಬಿಟ್ಟು ಈ ಥರ ನಾನು ಅವರಿಗೆ ಮೋಟಿವೇಟ್ ಮಾಡಿ ಮತ್ತೆ ಅವರೆಲ್ಲ ಓಕೆ ಅಂತ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಆಡಿದ್ವಿ. ಕೇಳುಗರೆ, ಇದುವರೆಗೆ ಭಾರತ ಅಂಧರ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಶೇಖರ್ ನಾಯಕ್ ಅವರೊಂದಿಗಿನ ಮಾತುಕತೆ ಕೇಳಿದಿರಿ.